ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸೊ ಸಿಲೆಬಸ್ ಕಾಪಿಯನ್ನು ನೋಡಿದಾಗ ಪರಿಸರದ ಸಮಸ್ಯೆಗಳು ಹಾಗೂ ಕರ್ನಾಟಕದ ಅಭಿವೃದ್ಧಿ ಸಂಬಂಧಿಸಿದ ವಿಷಯಗಳ ಬಗ್ಗೆ ರೀಸೆಂಟ್ ಡೇಸ್ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕೂಡ ಪ್ರಶ್ನೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಮಾಹಿತಿಯನ್ನು ಕೊಡ್ತಾ ಹೋಗಿ. ಬನ್ನಿ ಆರಂಭ ಮಾಡೋಣ. ಫಸ್ಟ್ ಇಂಪಾರ್ಟೆಂಟ್ ಚಳುವಳಿ ಸ್ನೇಹಿತರೆ ಅಪ್ಪಿಕೋ ಚಳುವಳಿ ಅಂತ ಬರ್ತದೆ. ಓಕೆ, ಸೊ ಇದ್ರ ಬಗ್ಗೆ ನೀವೆಲ್ಲ ಆಲ್ರೆಡಿ ಕೇಳ್ತೀರಾ. ಸೊ ಇದು ಕೂಡ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಾಗ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಳುವಳಿ ಕರ್ನಾಟಕದಲ್ಲಾಗಿರ್ತಕ್ಕಂಥದ್ದು. ಯಾವಾಗ? 1983 ಸೆಪ್ಟೆಂಬರ್ 8ನೇ ತಾರೀಕಿಗೆ. ಓಕೆ, ನಿಮಗೆ ಇಸ್ವಿಯನ್ನು ಕೇಳೋ ಸಾಧ್ಯತೆಗಳಿರ್ತಾವೆ, ನೆನಪಿಡಬೇಕು. 1983 ಎಕ್ಸಾಕ್ಟ್ ಡೇಟ್ ಅಂತ ಬೇಕಾದರೆ ಸೆಪ್ಟೆಂಬರ್ 8 ಅಂತ ಹೇಳಿ. ಓಕೆ, 1983 ಹೆಂಗೆ ನೆನಪಿಡಬೇಕು ಹೇಳಿ ನೀವು? ಎಸ್, ಅದೇ ವರ್ಷ ಅಲ್ಲ ನಾವು ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದು. ಎಸ್, ವರ್ಲ್ಡ್ ಕಪ್. ಸೊ ಅದರ ಮುಖಾಂತರ ನೆನಪಿಟ್ಕೊಳ್ಳಿ, ವರ್ಲ್ಡ್ ಕಪ್ ಗೆದ್ದೀವಲ್ಲ ಅದೇ ವರ್ಷ ಏನಾಗ್ತದೆ, ಅಪ್ಪಿಕೋ ಚಳುವಳಿ ಕೂಡ ಆಗ್ತದೆ. ಕಪಿಲ್ ದೇವ್ ಏನು ಮಾಡಿಬಿಟ್ಟ, ಗೆದ್ದ ತಕ್ಷಣ ಬ್ಯಾಟನ್ನು ಅಪ್ಕೊಂಡ. ಹಂಗೆ ಇಲ್ಲಿ ಏನಾಗ್ತದೆ, ಜನರು ಅಥವಾ ನಾಯಕರು ಮರಗಳನ್ನು ಅಪ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಅಪ್ಪಿಕೋ ಚಳುವಳಿ. ಮರಗಳನ್ನು ಕಡಿಯಲಿಕ್ಕೆ ಬಂದ ಸಮಯದಲ್ಲಿ ಮರಗಳನ್ನು ಅಪ್ಪಿಕೊಳ್ತಾ ಇದ್ರು, ಅದಕ್ಕೋಸ್ಕರ ಅಪ್ಪಿಕೋ ಚಳುವಳಿ. ಇದರ ಪ್ರಮುಖ ನಾಯಕರು ಯಾರಂತ ಕೇಳ್ಬೋದು, ಗೊತ್ತಿರಲಿ, ಪಾಂಡುರಂಗ್ ಹೆಗಡೆ ಇದರ ಇಂಪಾರ್ಟೆಂಟ್ ಲೀಡರ್. ಓಕೆ, ಇಂಪಾರ್ಟೆಂಟ್ ಲೀಡರ್ ಯಾರಂತ ಕೇಳಿದರೆ ಪಾಂಡುರಂಗ್ ಹೆಗಡೆ. ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ, ಕೇಳಬಹುದು ಯಾರು ನಾಯಕರು ಅಂತ. ಗೊತ್ತಾಯ್ತಲ್ಲ, ಪಾಂಡುರಂಗ್ ಹೆಗಡೆ ಅಂತ ಹೇಳಿ. ಏನಕ್ಕೋಸ್ಕರ ಮಾಡಿದ್ರೆ ಪೈ ಚಳುವಳಿಯನ್ನು? ಗುತ್ತಿಗೆದಾರರಿಂದ ಅರಣ್ಯ ನಾಶವನ್ನು ತಡೆಯಲು. ಗುತ್ತಿಗೆದಾರರು ಏನು ಮಾಡ್ತಾಯಿದ್ರು ಅಂತ, ಅರಣ್ಯ ನಾಶವನ್ನು ಮಾಡ್ತಾಯಿದ್ರಂತ. ಅದರಿಂದ ತಡೆಯೋ ಸಲುವಾಗಿ ಅಪ್ಪಿಕೋ ಚಳುವಳಿ ಆರಂಭವಾಯಿತು. ಓಕೆ, ಸೊ ಇದಕ್ಕೆ ಪ್ರೇರಣೆಯನ್ನು ನೀಡಿರ್ತಕ್ಕಂಥವ್ರು ಯಾರು ಅಥವಾ ಯಾವುದರಿಂದ ಪ್ರೇರಿತಗೊಂಡು ಈ ಚಳುವಳಿಯನ್ನು ಮಾಡಿದರು ಅಂತ ನೋಡಿದರೆ ಸುಂದರ್ಲಾಲ್ ಬಹುಗುನ್ ಅವರಿಂದ ಪ್ರೇರಿತಗೊಂಡು. ಓಕೆ, ಈ ಚಳುವಳಿಗೆ ಪ್ರಮುಖ ಪ್ರೇರಣೆ ಯಾರಪ್ಪ? ಸುಂದರ್ಲಾಲ್ ಬಹುಗುನ್. ವೆರಿ ಇಂಪಾರ್ಟೆಂಟ್. ಸುಂದರ್ಲಾಲ್ ಬಹುಗುನ್ ಬಗ್ಗೆ ಕೂಡ ನೀವು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ, ಸರಿನಾ? ಸೊ ಈ ಅಪ್ಪಿಕೋ ಚಳುವಳಿಯ ಪ್ರೇರಣೆ ಅಥವಾ ಕಾರಣೀಕರ್ತರು ಬ್ಯಾಕ್ ಎಂಡಲ್ಲಿ ಯಾರಾಗಿದ್ದರು? ಸುಂದರ್ಲಾಲ್ ಬಹುಗುನ್ ಕೂಡ ಒಬ್ಬರು. ನೆಕ್ಸ್ಟ್, ಸೆಪ್ಟೆಂಬರ್ 8 ಇದು ಯಾವತ್ತು ಚಾಲೂ ಆಗ್ತದಲ್ಲ ಅಪ್ಪಿಕೋ ಚಳುವಳಿ, ಅದನ್ನು ಏನಂತ ಕರಿತೀವಿ ನಾವು? ಸಹ್ಯಾದ್ರಿ ದಿನ ಅಂತ ಕರಿತೀವಿ. ಎಕ್ಸಾಮಲ್ಲಿ ಕೇಳ್ಬಿಡ್ತಾನಪ್ಪ, ನವ ಡೇಸ್ ಯಾವ ಪ್ರಶ್ನೆ ಬರುತ್ತೆ ಅಂತ ಹೇಳೋಕ್ಕೆ ಆಗ್ತಾ ಇಲ್ಲ, ಇದನ್ನೇ ಕೇಳ್ಬಿಡ್ತಾರೆ. ಸಹ್ಯಾದ್ರಿ ದಿನ ಎಂದು ಯಾವಾಗ ಆಚರಿಸುತ್ತೇವೆ? ಸೊ ಸೆಪ್ಟೆಂಬರ್ 8ರಂದು ಆಚರಿಸುತ್ತೇವೆ. ಏನಕ್ಕೋಸ್ಕರ? ಅಪ್ಪಿಕೋ ಚಳುವಳಿಯ ಸಲುವಾಗಿ. ಆರಂಭ ಮಾಡಿದವರು ಪಾಂಡುರಂಗ ಹೆಗಡೆ. ನೆಕ್ಸ್ಟ್, ಸೊ ಇದು ಒಂದನೇ ಇಂಪಾರ್ಟೆಂಟ್ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಳುವಳಿ. ಸೆಕೆಂಡ್ ಬರ್ತಕ್ಕಂಥದ್ದು ನಮಗೆ ಎಂಡೋಸಲ್ಫಾನ್ ದುರಂತ ಅಂತ. ಓಕೆ, ಇಂಪಾರ್ಟೆಂಟ್ ಕೇಳ್ಬೋದು, ಯಾವ ವರ್ಷದಲ್ಲಿ ಆಗ್ತು ಅಥವಾ ಟೈಮ್ ಪೀರಿಯಡ್ ಏನಂತ ಹೇಳಿ. ಸೊ 1995ರಿಂದ 2002 ತನಕ ಆಗಿರ್ತಕ್ಕಂಥ ಒಂದು ಘಟನೆ ಇದು ಎಂಡೋಸಲ್ಫಾನ್ ದುರಂತ. ಓಕೆ, ಸೊ ಏನಿದು ಎಂಡೋಸಲ್ಫಾನ್ ಅಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ಇದು ಯಾವ ಒಂದು ಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ. ಇಂಪಾರ್ಟೆಂಟ್, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು. ನೆಕ್ಸ್ಟ್, ಎಂಡೋಸಲ್ಫಾನ್ ಎಂಬುದು ಕೃಷಿಯಲ್ಲಿ ಉಪಯೋಗಿಸುವ ಒಂದು ರಾಸಾಯನಿಕ. ಇದು ಒಂದು ಕೆಮಿಕಲ್ ಎಂಡೋಸಲ್ಫಾನ್ ಅಂತ. ಸೊ ಅದನ್ನು ಅಲ್ಲಿ ಜಾಸ್ತಿ ಬಳಕೆ ಮಾಡ್ತಾ ಇದ್ರಂತ. ಎಲ್ಲಿ? ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು. ಸೊ ಅದೇನು ಮಾಡ್ತಾ ಇತ್ತು? ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇತ್ತು. ಏನಕ್ಕೋಸ್ಕರ ಬಳಸ್ತಾ ಇದ್ರಪ್ಪ ಅಂತ ನೋಡೋದಾದರೆ ಗೋಡಂಬಿ ತೋಟಗಳಿಗೆ ಚಹನುಷಿಯನ್ನು ನಿಯಂತ್ರಿಸಲು ಇದನ್ನು ಬಳಸ್ತಾ ಇದ್ರು. ಓಕೆ, ಗೋಡಂಬಿ ತೋಟಗಳಿಗೆ ಚಹನುಷಿ ಆಗಬಾರ್ದಂತ ಎಂಡೋಸಲ್ಫಾನನ್ನು ಸ್ಪ್ರೇ ಮಾಡ್ತಾ ಇದ್ರು. ನೆಕ್ಸ್ಟ್, ಇದು ಗಾಳಿಯೊಂದಿಗೆ ಸೇರಿಕೊಂಡು ಉಸಿರಾಟ, ಕ್ಯಾನ್ಸರ್, ಪಿಟ್ಸ್, ಅಸ್ತಮಾದಂಥ ತೊಂದರೆಗಳನ್ನು ಉಂಟು ಮಾಡ್ತಾ ಇತ್ತು. ಈ ಎಂಡೋಸಲ್ಫಾನ್ ಏನಾಗ್ತಾ ಇತ್ತು? ಗಾಳಿ ಜೊತೆಗೆ ಮಿಶ್ರಣಗೊಳ್ತಂದರೆ ಸೊ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇತ್ತು. ವಾತಾವರಣದ ಮೇಲೂ ಬೀರ್ತಾ ಇತ್ತು, ಹಾಗೆ ಮನುಷ್ಯರ ಮೇಲೂ ಕೂಡ ಬೀರ್ತಾ ಇತ್ತು. ಮನುಷ್ಯರ ಮೇಲೆ ಹೇಗೆ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ, ಉಸಿರಾಟದ ತೊಂದರೆ ಆಗ್ತಾ ಇತ್ತು, ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದ್ದವು, ಅಸ್ತಮಾ ಕೂಡ ಬರುವಂಥ ಸಾಧ್ಯತೆಗಳಿದ್ದವು. ಅದಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಬೇಕು ಎಂಡೋಸಲ್ಫಾನನ್ನು ಅಂತ ಹೋರಾಟ ಮಾಡಿರ್ತಕ್ಕಂಥದ್ದನ್ನು ನಾವು ಎಂಡೋಸಲ್ಫಾನ್ ದುರಂತ ಅಂತೇಳಿ ಕರಿತೀವಿ, ಸರಿನಾ? ತದನಂತರದ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡ್ತದೆ ಇದನ್ನು ಬಳಸಬಾರ್ದು ಅಂತ ಹೇಳಿ. ಸರಿ, ನೆನಪಿಟ್ಕೊಳ್ಳಿ, ಇದು ಎಂಡೋಸಲ್ಫಾನ್ ದುರಂತ. ನೆಕ್ಸ್ಟ್, ಮೂರನೇ ಇಂಪಾರ್ಟೆಂಟ್ ಚಳುವಳಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿ. ಓಕೆ, ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಅದ್ಭುತ ಅಥವಾ ಸುಂದರವಾಗಿರ್ತಕ್ಕಂಥ ಪಾರ್ಕ್ ಇದು ಕಬ್ಬನ್ ಪಾರ್ಕ್ ಅಂತ ಬಂದರೆ. ಓಕೆ, ಸೊ ಯಾವಾಗೈತಪ್ಪ ಈ ಚಳುವಳಿ? 1998ರಲ್ಲಿ ಆಗಿರ್ತಕ್ಕಂಥ ಚಳುವಳಿ. 1998ರಲ್ಲಿ ಆಗಿರ್ತಕ್ಕಂಥದ್ದು, ಸರಿನಾ? ಸೊ ಈ ಡೇಟನ್ನು ನೀವು ನೆನಪಿಡಬೇಕಾಗ್ತದೆ, 1998. ಸೊ ಇವಾಗ ಕ್ಲಾಸ್ ಕೇಳ್ತಕ್ಕಂಥ ಎಷ್ಟೋ ಜನರಲ್ಲಿ 1998ರಲ್ಲಿ ಹುಟ್ಟಿದವರು ಇದ್ದೇ ಇರ್ತಾರೆ ಪಕ್ಕ, ಡೆಫಿನೆಟ್ಲಿ ಅಲ್ವಾ? ಸೊ ನೋಡೋಣ, ಕಮೆಂಟ್ ಮಾಡಿ, ಸರಿನಾ? 1998ರಲ್ಲಿ ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿ. ಇದರ ನಾಯಕರು ಯಾರು? ಸೊ ಆವಾಗಲೇ ನೋಡಿದ್ವಿ ನಾವು, ಅಪ್ಪಿಕೋ ಚಳುವಳಿ ಅಂತ ಬಂದಾಗ ಪಾಂಡುರಂಗ ಅಂತ ನಾಯಕರಿದ್ದರು ಅಥವಾ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಅದೇ ಥರ ಕಬ್ಬನ್ ಪಾರ್ಕ್ ಚಳುವಳಿಯ ಮುಂದಾಳತ್ವವನ್ನು ವಹಿಸಿದವರು ಯಾರು? ಬೇಕಲ್ಲ, ಎಕ್ಸಾಮಲ್ಲಿ ಕೇಳಬಹುದಲ್ಲ. ಸೊ ನೆನಪಿಟ್ಕೊಳ್ಳೋ ಹೆಸರನ್ನು ಮೇಧಾ ಫಾಟ್ಕರ್, ಎನ್ ಯಲ್ಲಪ್ಪ ರೆಡ್ಡಿ, ನಿಟ್ಟೂರು ಶ್ರೀನಿವಾಸರಾವ್,
ಗಿರೀಶ್ ಕಾರ್ನಾಡ್. ಸೊ ಇವರೆಲ್ಲರೂ ಪ್ರಮುಖವಾಗಿ ಬರ್ತಕ್ಕಂಥದ್ದು. ಎಕ್ಸಾಮಲ್ಲಿ ಪ್ರಶ್ನೆ ಬಂದ್ಬಿಡ್ತದ, ಈ ಕೆಳಗಿನವರುಗಳಲ್ಲಿ ಯಾರು ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿಯಲ್ಲಿ ಭಾಗವಹಿಸಿಲ್ಲ? ಸೊ ಯಾರೋ ಒಂದು ಹೆಸರು ಕೊಡ್ತಾರೆ ನೋಡಿ, ಸಾಹಿತಿಗಳಾದಂಥ ಗಿರೀಶ್ ಕಾರ್ನಾಡ್ ಅವರು ಕೂಡ ಇದ್ದಾರೆ. ಸೊ ನಿಮಗೆ ಕನ್ಫ್ಯೂಷನ್ ಮಾಡೋ ಸಲುವಾಗಿ ಅವರು ಕುವೆಂಪು ಅವರ ಹೆಸರನ್ನು ಕೊಟ್ಬಿಡ್ತಾರೆ. ಸೊ ಗೊತ್ತಿರಲಿ ಯಾರು ಪ್ರಮುಖವಾಗಿ ಪಾಲ್ಗೊಂಡಿದ್ದಿರತಕ್ಕಂಥ ಹೆಸರನ್ನು ಮರೆಯುವ ಆಗಿಲ್ಲ. ಯಾರ್ಯಾರು? ಲೆಟ್ ಮಿ ರೀಡ್ ಇಟ್ ಒನ್ ಮೋರ್ ಟೈಮ್. ಮೇಧಾ ಪಾಟ್ಕರ್, ಯಲ್ಲಪ್ಪ ರೆಡ್ಡಿ, ನಿಟ್ಟೂರು ಶ್ರೀನಿವಾಸರಾವ್, ಗಿರೀಶ್ ಕಾರ್ನಾಡ್. ಸೊ ಇವರೆಲ್ಲರೂ ಇದರ ಮೇಲೆ ಪಾಲ್ಗೊಂಡಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಕೂಡ ನೋಡ್ಬೋದು ನೀವು ಮ್ಯಾಗ್ಝಿನಲ್ಲಿ ಅದರ ಬಗ್ಗೆ ಬಂದಿರತಕ್ಕಂಥದ್ದು, ದ ಬ್ಯಾಟಲ್ ಫಾರ್ ಕಬ್ಬನ್ ಪಾರ್ಕ್ ಅಂತ ಹೇಳಿ ಬೆಂಗಳೂರು ಮ್ಯಾಗ್ಝಿನಲ್ಲಿ ಅದರ ಬಗ್ಗೆ ಹೈಲೈಟ್ ಆಗಿರ್ತಕ್ಕಂಥ ವಿಚಾರ. ಯಾವಾಗಿದು? 1998ರಲ್ಲಿ. ಏನಿದು? ಏನಕ್ಕೋಸ್ಕರ ಚಳುವಳಿಯನ್ನು ಆರಂಭ ಮಾಡಿದ್ರು? ಇಲ್ಲಿದೆ ನೋಡಿ. 1998ರಲ್ಲಿ ಕರ್ನಾಟಕ ಸರ್ಕಾರವು ಶಾಸಕರ ಭವನದ ವಿಸ್ತರಣೆ ಮತ್ತು ಮತ್ತಿತರ ಕೆಲಸಗಳಿಗೆ ಕಬ್ಬನ್ ಪಾರ್ಕ್ ಅನ್ನು ಬಳಸಿಕೊಳ್ಳಲು ಮುಂದಾಗಿತ್ತು. ಓಕೆ, ಕರ್ನಾಟಕ ಸರ್ಕಾರ, ಆಗಿನ ಕರ್ನಾಟಕ ಗವರ್ನಮೆಂಟ್ ಏನು ಡಿಸೈಡ್ ಮಾಡಿರ್ತದೆ, ಶಾಸಕರ ಭವನವನ್ನು ಸ್ವಲ್ಪ ವಿಸ್ತರಣೆ ಮಾಡೋಣ ಹಾಗೂ ಮತ್ತಿತರ ಕೆಲಸಗಳಿಗೆ ಈ ಕಬ್ಬನ್ ಪಾರ್ಕ್ ಅನ್ನು ಬಳಕೆ ಮಾಡ್ಕೊಳ್ಳೋಣ, ಸಿಕ್ಕಾಪಟ್ಟೆ ಜಾಗ ಇದೆ ಅಂತ ಅದರ ಮೇಲೆ ಒಂದು ಕಣ್ಣನ್ನು ಇಟ್ಟಿದ್ರು. ಸೊ ಅದನ್ನು ಮನಗೊಂಡಿರ್ತಕ್ಕಂಥ ನಮ್ಮ ಪರಿಸರವಾದಿಗಳು, ಪರಿಸರ ಸ್ನೇಹಿಗಳಾಗಿರ್ತಕ್ಕಂಥ ಮೇಧಾ ಪಾಟ್ಕರ್, ಯಲ್ಲಪ್ಪ ರೆಡ್ಡಿ, ಹಾಗೆ ನಿಟ್ಟೂರು ಶ್ರೀನಿವಾಸರಾವ್, ಗಿರೀಶ್ ಕಾರ್ನಾಡ್ ಅವರು ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದರು, ಪ್ರತಿಭಟನೆಯನ್ನು ಮಾಡಿದರು. ಸೊ ಈ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಇದನ್ನು ಅಲ್ಲಿಗೆ ಕೈ ಬಿಡ್ತು. ಸರಿನಾ? ನೆನಪಿಟ್ಕೊಳ್ಳಿ, ಕಬ್ಬನ್ ಪಾರ್ಕ್ ಉಳಿಸಿ ಚಳುವಳಿಯು 1998ರಲ್ಲಿ ಜರುಗಿತು. ನೆಕ್ಸ್ಟ್, ಇದಾದ ನಂತರ ಬರ್ತಕ್ಕಂಥ ಇಂಪಾರ್ಟೆಂಟ್ ಇನ್ನೊಂದು ಚಳುವಳಿ ನಮ್ಮ ಕರ್ನಾಟಕದಲ್ಲಿ ಜರುಗಿರೋದು ಯಾವುದಪ್ಪ ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಶ್ಚಿಮ ಘಟ್ಟಗಳು ನಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ನಮ್ಮ ಕರ್ನಾಟಕ ಜಿಯೋಗ್ರಫಿ ಅಂತ ಬಂದಾಗ ಅತ್ಯಂತ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾವೆ. ಮಳೆ ಬರೆಸೋದಕ್ಕಾಗಿರ್ಬೋದು, ರೈಟ್? ಅಲ್ಲಿ ಅಪಾರ ಪ್ರಮಾಣವಾದ ವನ್ಯಜೀವಿ ಸಂಪನ್ಮೂಲಗಳು ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ವನ್ಯಜೀವಿ ಸಂಪನ್ಮೂಲಗಳು ಎಲ್ಲಿ? ಪಶ್ಚಿಮ ಘಟ್ಟಗಳಲ್ಲಿ. ಓಕೆ, ಅವುಗಳ ರಕ್ಷಣೆಯೂ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ಗಣಿಗಾರಿಕೆ ಹಾಗೆ ಮತ್ತಿತರ ಕೆಲಸ ಕಾರ್ಯಗಳು ಅವಾಗ ನಡೀತಾ ಇರ್ತಾವೆ. ಅದಕ್ಕೋಸ್ಕರ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು, ಪಶ್ಚಿಮ ಘಟ್ಟಗಳ ಬಗ್ಗೆ ಡೀಟೇಲ್ಡಾಗಿ ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವಷ್ಟು ಆಯೋಗಗಳನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಆಯೋಗ ಯಾವುದು ಅಂತ ನೋಡಿದರೆ ಗಾಡ್ಗಿಲ್ ಸಮಿತಿ ಅಂತ ಹೇಳಿ. ಓಕೆ, ಕೇಳ್ತಾರೆ ಗಾಡ್ಗಿಲ್ ಸಮಿತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಗೊತ್ತಾಯ್ತಲ್ಲ, ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಯೇ ಗಾಡ್ಗಿಲ್ ಸಮಿತಿ. ನೋಡಿ, ಅದರ ಬಗ್ಗೆ ಮಾಹಿತಿ ಇದೆ ಇಲ್ಲಿ. ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯವು 2010ರಲ್ಲಿ ಈ ಆಯೋಗವನ್ನು ನೇಮಿಸಿತು. ಹಾಗೆ 2011ರ ಆಗಸ್ಟ್ 31ರಂದು ವರದಿಯನ್ನು ಸಲ್ಲಿಸಿತ್ತು. ಓಕೆ, ಸೊ 2010ರಲ್ಲಿ ಆಯೋಗವನ್ನು ನೇಮಕ ಮಾಡ್ತಾರೆ. ಹಾಗೆ ಒಂದೇ ವರ್ಷದಲ್ಲಿ ಅದರ ರಿಪೋರ್ಟನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಯಾರು? ಗಾಡ್ಗಿಲ್ ಸಮಿತಿಯವರು. ಇಲ್ಲಿ ನೋಡಿ, ಗಾಡ್ಗಿಲ್ ರಿಪೋರ್ಟ್. ಇಟ್ ಡಿವೈಡೆಡ್ ದ ರೀಸನ್ ಇಂಟು 3 ಝೋನ್ಸ್. 3 ಝೋನ್ಗಳಾಗಿ ಡಿವೈಡ್ ಮಾಡ್ತಾರೆ ಅಂತ. ಯಾವುದ್ಯಾವುದು? ESZ1, ESZ2 ಹಾಗೆ ESZ3 ಅಂತ 3 ಝೋನ್ಗಳನ್ನಾಗಿ ಡಿವೈಡ್ ಮಾಡಿರ್ತಕ್ಕಂಥದ್ದು. ಕೇಳ್ತಾರೆ 3 ಝೋನ್ಗಳು ಡಿವೈಡ್ ಆಗಿದ್ದು ಯಾವ ಒಂದು ಸಮಿತಿಯಲ್ಲಿ ಪಶ್ಚಿಮ ಘಟ್ಟಗಳಿಗೆ ನೇಮಕ ಮಾಡಿರ್ತಕ್ಕಂಥದ್ರಲ್ಲಿ ಅಂತ ಗೊತ್ತಾದರೆ ಕೇಳಿದರೆ ಗಾಡ್ಗಿಲ್ ಸಮಿತಿ ಅಂತ ಹೇಳಬೇಕು ನೀವು. ನೆಕ್ಸ್ಟ್, ಇದಾದ ನಂತರ ಮತ್ತೊಂದು ಸಮಿತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಿರೋದು ಕಸ್ತೂರಿ ರಂಗನ್. ಓಕೆ, ಹಲವಾರು ಬಾರಿ ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿರೋ ಪ್ರಶ್ನೆ ಇದು. ಕಸ್ತೂರಿ ರಂಗನ್ ಸಮಿತಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏನಿದು? ಗಾಡ್ಗಿಲ್ ಸಮಿತಿಯ ಬಗ್ಗೆ ವಿರೋಧ ವ್ಯಕ್ತವಾದಾಗ ಆ ಸಮಯದಲ್ಲಿ ಕಸ್ತೂರಿ ರಂಗನ್ ಸಮಿತಿಯನ್ನು ನೇಮಿಸಲಾಯಿತು. ಆ ರಿಪೋರ್ಟ್ ಏನು ಕೊಟ್ಟಿತ್ತಲ್ಲ ಗಾಡ್ಗಿಲ್ ಕಮಿಟಿ, ಅದನ್ನು ಜನ ಒಪ್ಪೋದಿಲ್ಲ. ಓಕೆ, ಸೊ ಇದರಲ್ಲಿ ಬದಲಾವಣೆಗಳು ಆಗಬೇಕು ಅಂತ ಹೋರಾಟವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಕಸ್ತೂರಿ ರಂಗನ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಓಕೆ, ಆ ರಿಪೋರ್ಟನ್ನು ಮತ್ತೊಂದು ಸಲ ನೋಡಿ, ನಿಮ್ಮ ಏನೇನೋ ಅನಿಸಿಕೆಗಳು ಅದಾವ ಆ ರಿಪೋರ್ಟ್ ಮೇಲೆ ಮತ್ತೊಂದು ಸಲ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಏನು ಹೇಳ್ತದೆ ಈ ರಿಪೋರ್ಟ್? ಪಶ್ಚಿಮ ಘಟ್ಟಗಳ ಒಟ್ಟು ಪ್ರದೇಶದ 37% ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಪ್ರಸ್ತಾಪಿಸಿತು. ಎಷ್ಟಂತ ಹೇಳ್ತದ ಇದು? ಪಶ್ಚಿಮ ಘಟ್ಟಗಳ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತೇಳಿ 37% ಅಂತ ಹೇಳ್ತದ. ಕೇಳ್ತಾರ ವ್ಯಾಲ್ಯೂವನ್ನು ನೆನಪಿಡಬೇಕು, 37%. ನೆಕ್ಸ್ಟ್, ಗಣಿಗಾರಿಕೆ, ಉಷ್ಣ ವಿದ್ಯುತ್ ಯೋಜನೆಗಳ ಮೇಲೆ ಸಂಪೂರ್ಣ ನಿಷೇಧ. ಸೊ ಈ ಪಶ್ಚಿಮ ಘಟ್ಟಗಳಲ್ಲಿ ಇದಾವಲ್ಲ ವೆಸ್ಟರ್ನ್ ಘಾಟ್ಸ್, ಆ ಒಂದು ಸ್ಥಳದಲ್ಲಿ ಗಣಿಗಾರಿಕೆ ಆಗಿರಬಹುದು ಅಥವಾ ಉಷ್ಣ ವಿದ್ಯುತ್ ಯೋಜನೆಗಳನ್ನು ಯಾವುದನ್ನು ಕೂಡ ತರುವ ಹಾಗಿಲ್ಲ. ಅದು ವಾತಾವರಣದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತದೆ ಅನ್ನೋದು ಕಸ್ತೂರಿ ರಂಗನ್ ಕಮಿಟಿಯ ರಿಪೋರ್ಟ್ ಆಗಿತ್ತು. ನೆನಪಿಡಬೇಕು. ಯಾವಾಗಿದು ಸಬ್ಮಿಟ್ ಮಾಡ್ತು ವರದಿ? 2023ರಲ್ಲಿ. ಸೊ ಇದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು ಕಸ್ತೂರಿ ರಂಗನ್ ಅಂತ ಬಂದಾಗ. ಸೊ ಟೋಟಲ್ ಆಗಿ ಎಷ್ಟು ನೋಡಿದ್ದೀವಿ? 2 ನೋಡಿದ್ದೀವಿ. ಒಂದು ಗಾಡ್ಗಿಲ್ ಸಮಿತಿ, ಅದ ನಂತರ ಬಂದಿರತಕ್ಕಂಥದ್ದು ಕಸ್ತೂರಿ ರಂಗನ್ ಸಮಿತಿ. ಇದಾದ ನಂತರ ಮತ್ತೊಂದು ಸಮಿತಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಿರೋದು ಫೈನಲ್ ಸಂಜಯ್ ಕುಮಾರ್ ಸಮಿತಿ. ಫೈನಲ್ ಆಗಿ ಬರೋದು ಸಂಜಯ್ ಕುಮಾರ್ ಸಮಿತಿ. ನೆಕ್ಸ್ಟ್, ಕಸ್ತೂರಿ ರಂಗನ್ ಸಮಿತಿ
ವರದಿ ನೀಡಿದ 10 ವರ್ಷಗಳ ನಂತರ ಅದನ್ನು ಅನುಷ್ಠಾನಗೊಳಿಸುವ ಕ್ರಮದ ಬಗ್ಗೆ ಅಧ್ಯಯನ ಮಾಡುವ ಸಲುವಾಗಿ ಈ ಸಂಜಯ್ ಕುಮಾರ್ ಸಮಿತಿಯನ್ನು ನೇಮಕ ಮಾಡಲಾಯಿತು. ನೆನಪಿಟ್ಟುಕೊಳ್ಳಿ, ಟೋಟಲ್ 3 ಸಮಿತಿಗಳು: ಗಾಡ್ಗಿಲ್ ಸಮಿತಿ, ಕಸ್ತೂರಿ ರಂಗನ್ ಸಮಿತಿ, ಹಾಗೆ ಸಂಜಯ್ ಕುಮಾರ್ ಸಮಿತಿ. ಸರಿನಾ? ಈ 3 ನೀವು ಮರಿಬಾರ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಚಳವಳಿ ನಮ್ಮ ಕರ್ನಾಟಕದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿರೋದು ನಾಗರಹೊಳೆ ಮತ್ತು ಬಂಡೀಪುರ ಉಳಿಸಿ ಚಳವಳಿ. ಓಕೆ, ನಾಗರಹೊಳೆಯನ್ನು ಉಳಿಸ್ಬೇಕಂತ, ಬಂಡೀಪುರವನ್ನು ಕೂಡ ಉಳಿಸ್ಬೇಕಂತ. ಯಾಕೆ? ಅದರ ಬಗ್ಗೆ ಮಾಹಿತಿ ಇಲ್ಲದ ನೋಡಿ. 1992 ಮತ್ತು 1998ರಲ್ಲಿ ಕಾಡುಗಳಿಗೆ ಬೆಂಕಿ ಬಿದ್ದು ವನ್ಯ ಸಂಪತ್ತು, ಜೀವಿ ಪ್ರಾಣಕ್ಕೆ ಅಪಾಯವಾಗಿತ್ತು. ಸೊ ರೀಸೆಂಟ್ ಡೇಸ್ಗಳಲ್ಲಿ ಇದನ್ನು ಕೇಳ್ತಾನೆ ಇರ್ತೀರ ನೀವು. ಕಾಡಿಗೆ ಬೆಂಕಿ ಹತ್ತಿತ್ತು, ಕಾಡ್ಗಿಚ್ಚು, ಅಪಾರ ಪ್ರಾಣಿಗಳು ಸತ್ತೋವು, ರೈಟ್? ಈ ಥರ ಕೇಳ್ತಾ ಇರ್ತೀರಲ್ಲ. ಎಸ್, ಹಾಗಾಗಿ ಈ ನಾಗರಹೊಳೆ ಬಂಡೀಪುರ ಚಳವಳಿ ಏನದಲ್ಲ, ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾಡ್ಗಿಚ್ಚಿಗೆ. ಓಕೆ, ನಮ್ಮ ಈ ಅರಣ್ಯದಲ್ಲಿ ಅವಾಗವಾಗೇನು ಕಾಡ್ಗಿಚ್ಚು ಆಗ್ತಾ ಇರ್ತದಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಳವಳಿಗೆ ನಾಗರಹೊಳೆ. ನೋಡಿ, ಇದಕ್ಕೆ ಪ್ರಮುಖ ಕಾರಣ ಸರ್ಕಾರದ ನಿರ್ಲಕ್ಷ್ಯವೇ. ಸರ್ಕಾರ ಲಕ್ಷ್ಯವನ್ನು ಕೊಡ್ತಾ ಇಲ್ಲ ನಮ್ಮ ಅರಣ್ಯದ ಮೇಲೆ, ಅರಣ್ಯ ಸಂಪತ್ತಿನ ಮೇಲೆ. ಹಾಗಾಗಿ ಪದೇ ಪದೇ ಕಾಡುಗಿಚ್ಚುಗಳು ಹತ್ತಿಕೊಳ್ತಾ ಇದ್ದಾವೆ, ಅರಣ್ಯ ನಾಶ ಆಗ್ತಾ ಇದೆ, ಹಲವಾರು ಪ್ರಾಣಿಗಳು ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾವೆ ಎನ್ನುವುದು ಪರಿಸರವಾದಿಗಳ ವಾದ ಆಗಿತ್ತು. ಸೊ ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೆತ್ತಿಕೊಳ್ಳುತ್ತದೆ ಅಂತ ಹೇಳಿತು. ಸರಿನಾ? ಆವಾಗಲೇ ಹೇಳ್ತಾ ಇದ್ದೆ ನಾನು, ಕಾಡ್ಗಿಚ್ಚಿನ ಸಲುವಾಗಿ ಈ ಒಂದು ಚಳವಳಿಯನ್ನು ಆರಂಭ ಮಾಡಿದರು ಅಂತ ಹೇಳಿ. ಕಾಡ್ಗಿಚ್ಚು ಹತ್ತಲಿಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಒಂದು ಮರ ಯಾವುದಪ್ಪ ಅಂದರೆ ಲ್ಯಾಂಟನ್. ಓಕೆ, ಸೊ ಅರಣ್ಯದಲ್ಲಿ ಕಂಡುಬರ್ತಕ್ಕಂಥ ಲ್ಯಾಂಟನ್ ಅಂತಕ್ಕಂಥ ಒಂದು ಮರ. ಸೊ ಇದೇನಾಗಿಬಿಡ್ತದೆ ಅಂದರೆ, ಮಳೆ ಆಗಲಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಕೆಲವೇ ದಿನಗಳಲ್ಲಿ ಒಣಗಿಬಿಡ್ತದೆ, ಕಂಪ್ಲೀಟ್ ಡ್ರೈ ಆಗಿಬಿಡ್ತದೆ. ಹಾಗಾಗಿ ಸ್ವಲ್ಪ ಏನಾದರೂ ಸ್ಪಾರ್ಕ್ ಟೈಪ್ ಬಂತಂದ್ರೂ ಕೂಡ ಸಾಕು, ಇಮ್ಮಿಡಿಯೇಟಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯ ಆಹುತಿ ಆಗ್ತಕ್ಕಂಥ ಸಂಭವಗಳು ಇರ್ತಕ್ಕಂಥದ್ದು. ಯಾವ ಒಂದು ಮರ ಅದು? ಲ್ಯಾಂಟನ್ ಮರ ಅಂತ ಗೊತ್ತಿರಬೇಕು ನಿಮಗೆ, ಲ್ಯಾಂಟನ್ ಮರ. ಹಾಗಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಿ. ಈ ಮರಗಳು ಎಲ್ಲೆಲ್ಲಿ ಕಂಡು ಬರ್ತಾವಲ್ಲ ಅವನ್ನೆಲ್ಲವನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಂತ ಮಾಡಿರ್ತಕ್ಕಂಥ ಚಳವಳಿಯೇ ಈ ನಾಗರಹೊಳೆ ಬಂಡೀಪುರ ಚಳವಳಿ. ನೆಕ್ಸ್ಟ್ ಅದಾದ ನಂತರ ಬರೋದು ನಮಗೆ ನೀಲಗಿರಿ ವಿರೋಧಿ ಚಳವಳಿ. ಓಕೆ, ನೀಲಗಿರಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಮರ, ನಿಮಗೆಲ್ಲ ಗೊತ್ತಿರುತ್ತೆ, ಆಲ್ರೆಡಿ ಇದನ್ನು ನೋಡಿರ್ತೀರಿ ಕೂಡ, ರೈಟ್? ಅತ್ಯಂತ ಎತ್ತರವಾಗಿರ್ತಕ್ಕಂಥ ಮರ ಈ ನೀಲಗಿರಿ. ಓಕೆ, ಏನಕ್ಕೆ ಈ ಚಳವಳಿ ಆಯಿತು? ಇದರ ಕಾಲಾವಧಿ ಕೂಡ ಗೊತ್ತಿರಲಿ, 1982ರಿಂದ 1986ರಲ್ಲಿ ಆಗಿರ್ತಕ್ಕಂಥದ್ದು. ಏನಕ್ಕೋಸ್ಕರ ಆಯ್ತಪ್ಪ ಇದು? 1980ರಲ್ಲಿ MNC ಕಂಪನಿಗಳು ಕರ್ನಾಟಕ ಸರ್ಕಾರದೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೋತಾವ. ಓಕೆ, MNC ಕಂಪನಿಗಳು ಒಂದು ಒಪ್ಪಂದವನ್ನು ಮಾಡ್ಕೋತಾವೆ, ಮಲ್ಟಿನ್ಯಾಷನಲ್ ಕಂಪನೀಸ್. 1980ರಲ್ಲಿ ಏನದು ಒಪ್ಪಂದ? ರೇಯಾನ್ ಮತ್ತು ಬರ್ಲಿನ್ ಬಟ್ಟೆ ತಯಾರಿಸಲು ನೀಲಗಿರಿ ಸಸಿಗಳನ್ನು ಬೆಳೆಯಬೇಕು. ಪರ್ಟಿಕ್ಯುಲರ್ ಆಗಿ 2 ಬಟ್ಟೆ, ಯಾವ್ಯಾವುದು? ರೇಯಾನ್ ಮತ್ತು ಬರ್ಲಿನ್. ಈ 2 ಬಟ್ಟೆಯನ್ನು ತಯಾರು ಮಾಡಬೇಕಾಗಿತ್ತಂದರೆ ನೀಲಗಿರಿ ಅತ್ಯಂತ ಅವಶ್ಯಕತೆಯಾಗಿರ್ತಕ್ಕಂಥ ವಸ್ತು. ಸೊ ಅದಕ್ಕೋಸ್ಕರ MNC ಕಂಪನಿಯವರು ಕರ್ನಾಟಕ ಜೊತೆಗೆ ಏನು ಒಪ್ಪಂದ ಮಾಡ್ತಾರ? ಸೊ ಗೋಮಾಳಗಳು ಎಲ್ಲೆಲ್ಲಿ ಖಾಲಿ ಬಿದ್ದ ಪ್ರದೇಶಗಳಿದೆಯಲ್ಲ ಆ ಎಲ್ಲ ಪ್ರದೇಶಗಳಲ್ಲಿ ಅಥವಾ ಕೃಷಿಕರಿಗೆ ಏನು ಹೇಳ್ತಾರೆ ಅವರು? ಆ ನೀಲಗಿರಿಯನ್ನು ಬೆಳಿಬೇಕಂತ ಹೇಳ್ತಾರೆ. ಓಕೆ, ನೀಲಗಿರಿಯನ್ನು ಬೆಳಿಬೇಕಂತ ಹೇಳ್ತಾರೆ. ಬಟ್ ಪರಿಸರವಾದಿಗಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಎಲ್ಲರೂ ಇದನ್ನು ವಿರೋಧವನ್ನು ಮಾಡ್ತಾರೆ. ಯಾಕಂದರೆ ನೀಲಗಿರಿ ಸಸಿಗಳು ತೇವಾಂಶವನ್ನು ಕ್ಷೀಣಿಸುವಂತೆ ಮಾಡುತ್ತವೆ, ಅಂತರ್ಜಲದ ಕೊರತೆಯನ್ನು ಉಂಟು ಮಾಡುತ್ತವೆ. ಓಕೆ, ನಾವು ನೀಲಗಿರಿಯನ್ನು ಬೆಳೆಯಬಹುದು, ಬಹುಶಃ ನಮಗೆ 1 ವರ್ಷ 2 ವರ್ಷ ಉತ್ತಮವಾಗಿರ್ತಕ್ಕಂಥ ಲಾಭ ಬರಬಹುದು, MNC ಕಂಪನಿಗಳು ದುಡ್ಡನ್ನು ಕೂಡ ಕೊಡಬಹುದು. ಬಟ್ ಇದೇ ರೀತಿಯಾಗಿ ಪದೇ ಪದೇ ನೀಲಗಿರಿ ಬೆಳೆಗಳನ್ನು ವರ್ಷಾನುಗಟ್ಟಲೆ 10 ವರ್ಷ 20 ವರ್ಷ ಕಂಟಿನ್ಯೂಸ್ ಆಗಿ ಬೆಳೀತಾ ಹೋದರೆ, ಓಕೆ, ಅಂಥ ಸಮಯದಲ್ಲಿ ಡೆಫಿನೆಟ್ಲಿ ನಮ್ಮ ಅಂತರ್ಜಲಕ್ಕೆ ಹಾನಿ ಉಂಟಾಗುತ್ತದೆ. ಹಾಗೆ ತೇವಾಂಶವನ್ನು ಕೂಡ ಕಳೆದುಕೊಳ್ತಾವಂತೆ, ಭೂಮಿಗಳು ತೇವಾಂಶವನ್ನು ಕಳೆದುಕೊಳ್ತಾವೆ. ಅದಕ್ಕೋಸ್ಕರ ಈ ಒಂದು ಒಪ್ಪಂದವನ್ನು ಏನು ಮಾಡ್ಕೊಂಡಿದ್ರಲ್ಲ ನಮ್ಮ ಕರ್ನಾಟಕ ಸರ್ಕಾರದವರು MNC ಕಂಪನಿ ಜೊತೆಗೆ, ದಯವಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು ಅಂತ ಮಾಡಿರುವ ಚಳವಳಿಯೇ ನೀಲಗಿರಿ ವಿರೋಧಿ ಚಳವಳಿ ಆಗಿರ್ತಕ್ಕಂಥದ್ದು. ಓಕೆ, ಮುಂಚೆ ಎಲ್ಲ ನೀವು ಹಲವಾರು ಪ್ರದೇಶಗಳಲ್ಲಿ ನೀಲಗಿರಿಯನ್ನು ನೋಡ್ತಾ ಇದ್ರಿ, ರೈಟ್? ಬಟ್ ರೀಸೆಂಟ್ ಡೇಸ್ಗಳಲ್ಲಿ ಅತ್ಯಂತ ಕಡಿಮೆಯಾಗಿ ಹೋಗಿಬಿಟ್ಟಿದೆ ಇವು, ರೈಟ್? ನೀಲಗಿರಿ ಅತ್ಯಂತ ಕಡಿಮೆಯಾಗಿದ್ದಾವ. ಅತ್ಯಂತ ಎತ್ತರವಾಗಿ ಬೆಳೀತಕ್ಕಂಥ ಮರಗಳು ಈ ನೀಲಗಿರಿ. ಓಕೆ, ಅಂತರ್ಜಲದ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಲಾಯಿತು ಆ ಸಮಯದಲ್ಲಿ. ನೆಕ್ಸ್ಟ್ ಕೈಗಾರಿಕಾ ನಗರಗಳ ವಿರುದ್ಧ ಚಳವಳಿ. ಮುಂದೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಚಳವಳಿ ಯಾವುದು? ಕೈಗಾರಿಕೆ ರಿಲೇಟೆಡ್. ಓಕೆ, ಇಂಡಸ್ಟ್ರಿಯಲ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾವಾಗ ಜರುಗಿತು ಕೈಗಾರಿಕಾ ನಗರಗಳ ವಿರುದ್ಧ ಚಳವಳಿ ಅಂದರೆ 1993ರಲ್ಲಿ ಜರುಗಿರ್ತಕ್ಕಂಥದ್ದು. 1993ರಲ್ಲಿ ಏನು ಚಳವಳಿ ಇದು? ಬೆಂಗಳೂರಲ್ಲಿ ಜಪಾನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೈಗಾರಿಕಾ ಕಾಲೋನಿಯನ್ನು ಸ್ಥಾಪಿಸಲು ಸರ್ಕಾರ ನಿರ್ಧಾರ ಮಾಡಿರ್ತದ. ಓಕೆ, ಜಪಾನ್ ಟೆಕ್ನಾಲಜಿಯನ್ನು
ಯೂಸ್ ಮಾಡಿಕೊಂಡು ಕೈಗಾರಿಕಾ ಕಾಲೋನಿಯನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಯಾವ ವರ್ಷ ಅಂತಂದರೆ 1993ರಲ್ಲಿ. ಸೊ ಇದರ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥ ನಾಯಕರು ಯಾರಂತ ನೋಡೋದಾದರೆ ಚಿದಾನಂದ ಮೂರ್ತಿ ಮತ್ತು KV ಸುಬ್ಬಣ್ಣವರು. ಈ ಎರಡು ಹೆಸರುಗಳನ್ನು ಮರಿಬಾರ್ದು, ಕೇಳಬಹುದು ನಿಮಗೆ. ಕೈಗಾರಿಕಾ ನಗರಗಳ ವಿರುದ್ಧ ಹೋರಾಟ ಮಾಡಲು ಕಾರಣೀಕರ್ತರಾಗಿರ್ತಕ್ಕಂಥ ಪ್ರಮುಖ ನಾಯಕರು ಯಾರು? ಚಿದಾನಂದ ಮೂರ್ತಿ ಮತ್ತು KV ಸುಬ್ಬಣ್ಣನವರು ಅಂತ ಗೊತ್ತಿರಬೇಕು. ಓಕೆ, ಜಪಾನ್ ತಂತ್ರಜ್ಞಾನವನ್ನು ಬಳಸಿ ಆರಂಭ ಮಾಡಿರ್ತಕ್ಕಂಥ ಒಂದು ಪ್ಲಾನ್ ಇತ್ತು ಕೈಗಾರಿಕಾ ಕಾಲೋನಿಯನ್ನು. ಓಕೆ, ಇದರ ವಿರುದ್ಧವಾಗಿ ಚಿದಾನಂದ ಮೂರ್ತಿ ಹಾಗೆ KV ಸುಬ್ಬಣ್ಣವರು ಹೋರಾಟ ಮಾಡ್ತಾರೆ. ಅದನ್ನೇ ನಾವು ಕೈಗಾರಿಕಾ ನಗರಗಳ ವಿರುದ್ಧ ಚಳುವಳಿ ಅಂತ ಕರಿತೀವಿ. ನೆಕ್ಸ್ಟ್ ಅದಾದ ನಂತರ ಬರ್ತಕ್ಕಂಥದ್ದು ಸೀಗಡಿ ಕೃಷಿ ನಿಲ್ಲಿಸಿ ಪರಿಸರ ಉಳಿಸಿ. ಸೀಗಡಿ ಕೃಷಿ ನಿಲ್ಲಿಸಿ ಪರಿಸರ ಉಳಿಸಿ ಅಂದರೆ ಸೀಗಡಿ ಕೃಷಿಯನ್ನು ಸ್ಟಾಪ್ ಮಾಡಬೇಕು ಅನ್ನೋದು ಅದರ ಉದ್ದೇಶ. ಏನಕ್ಕೆ ನೋಡಿ, ಕರಾವಳಿಯ ಭಾಗದಲ್ಲಿ ಸೀಗಡಿ ಕೃಷಿಯು ವ್ಯಾಪಕವಾಗಿದೆ. ಕರಾವಳಿಯ ಭಾಗ ಕಡೆ ಜಾಸ್ತಿ ಬೆಳೀತಾರಂತ ಸೀಗಡಿ ಕೃಷಿಯನ್ನು. ಓಕೆ, ಈ ಸೀಗಡಿ ಕೃಷಿಯಿಂದಾಗಿ ಪರಿಸರದ ಮಾಲಿನ್ಯ, ಸಾಗರದ ಜೀವಿಗಳ ನಾಶ, ಅರಣ್ಯ ನಾಶ ಉಂಟಾಗುತ್ತದೆ ಎಂಬುದು ಡಾಕ್ಟರ್ ಆನಂದ್ ರಾವ್ ಅವರ ಅಭಿಪ್ರಾಯವಾಗಿತ್ತು. ಅದಕ್ಕೋಸ್ಕರ ಈ ಒಂದು ಹೋರಾಟವನ್ನು ಮಾಡಿದರು. ಯಾವುದು? ಸೀಗಡಿ ಕೃಷಿ. ನಾಯಕರು ಯಾರು? ಆನಂದ್ ರಾವ್. ಏನಕ್ಕೆ ಮಾಡಿದರು? ಈ ಸೀಗಡಿ ಕೃಷಿಯಿಂದ ಸಾಗರದ ಜೀವಿಗಳು, ಮೀನುಗಳು ನಾಶ ಆಗ್ತಾವ, ಅರಣ್ಯ ನಾಶ ಆಗ್ತದೆ ಅನ್ನೋದು ಡಾಕ್ಟರ್ ಆನಂದ್ ರಾವ್ ಅವರ ಅಭಿಪ್ರಾಯ ಆಗಿತ್ತು ಅಥವಾ ವಾದ ಆಗಿತ್ತು. ಅದಕ್ಕೋಸ್ಕರ ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ಸೀಗಡಿ ಕೃಷಿ ನಿಲ್ಲಿಸಿ ಪರಿಸರ ಉಳಿಸಿ ಹೋರಾಟ. ನೆಕ್ಸ್ಟ್ ಅದಾದ ನಂತರ ಬರುವ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಶ್ಯೂ ಇನ್ ಕರ್ನಾಟಕ, ದಟ್ ಈಸ್ ಉತ್ತರ ಕನ್ನಡದ ತದಡಿ ಉಷ್ಣ ವಿದ್ಯುತ್ ಸ್ಥಾವರ ವಿರೋಧಿ ಚಳವಳಿ. ಓಕೆ, ಉತ್ತರ ಕನ್ನಡದಲ್ಲಿ ತದಡಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು. ಏನಕ್ಕೋಸ್ಕರ ಮಾಡಿದ್ರು ಈ ಹೋರಾಟ? ಇಲ್ಲಿದೆ ಮಾಹಿತಿ. ತದಡಿಯಲ್ಲಿ ಕೇಂದ್ರ ಸರ್ಕಾರವು 4000 ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ನಿರ್ಧಾರ ಮಾಡಿತ್ತು. ಓಕೆ, 4000 ಮೆಗಾವ್ಯಾಟ್. ಓಕೆ, ಕೇಂದ್ರ ಸರ್ಕಾರ ಪ್ಲ್ಯಾನ್ ಮಾಡಿತ್ತು ತದಡಿ ಒಳಗಡೆ ಉಷ್ಣ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಅದಕ್ಕೋಸ್ಕರ ಏನನ್ನು ಬಳಕೆ ಮಾಡಬೇಕಾಗ್ತದೆ? ನಾವು ಕಲ್ಲಿದ್ದಲನ್ನು ಬಳಕೆ ಮಾಡಬೇಕಾಗ್ತದೆ. ಓಕೆ, ಅಲ್ಲಿ ಬಂತು ಮೇನ್ ಇಶ್ಯೂ. ಇಲ್ಲಿ ನೋಡಿ, ಕಲ್ಲಿದ್ದಲ ಬಳಕೆಯಿಂದಾಗಿ ಪ್ರತಿದಿನ ತ್ಯಾಜ್ಯ ವಸ್ತುಗಳು ಹೊರಬಂದು ಸಾವಿರಾರು ಟನ್ಗಳಲ್ಲಿ ಹೊರಬೂದಿಯನ್ನು ಹೊರಸೂಸ್ತಾ ಇತ್ತು ಕಲ್ಲಿದ್ದಲ ಬಳಕೆ ಆಗೋದರಿಂದ. ಸೊ ಈ ಹೊರಬಂದಿರತಕ್ಕಂಥ ಬೂದಿ ಸಮುದ್ರವನ್ನು ಸೇರಬಹುದು, ನದಿಯನ್ನು ಸೇರಬಹುದು, ಅರಣ್ಯವನ್ನು ಸೇರಬಹುದು, ಹಾಗೆ ಗಾಳಿಯನ್ನು ಸೇರಿಕೊಂಡು ಅಪಾರ ಪ್ರಮಾಣದ ಪರಿಸರ ನಾಶವನ್ನು ಮಾಡುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕೆಂಬುದು ಆಗಿನ ವಾದ ಆಗಿತ್ತು. ಓಕೆ, ಉತ್ತರ ಕನ್ನಡದ ತದಡಿ ಉಷ್ಣ ವಿದ್ಯುತ್ ಸ್ಥಾವರ. ಸೊ ಇದು ಕೇಂದ್ರ ಸರ್ಕಾರದ ಪ್ಲಾನ್, 4000 ಮೆಗಾವ್ಯಾಟ್. ಓಕೆ, ಅವರು ಪ್ಲಾನ್ ಹಾಕಿದ್ದಾಗಿತ್ತು. ಬಟ್ ಅದನ್ನು ಕಲ್ಲಿದ್ದಲ ಬಳಕೆ ಮಾಡಿದಾಗ ಇವೆಲ್ಲವೂ ಬರುತ್ತೆ, ಹಾಗೆ ನಮ್ಮ ಪರಿಸರ ನಾಶ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ಟಾಪ್ ಮಾಡ್ತಾರಾ. ನೆಕ್ಸ್ಟ್ ಇದಾದ ನಂತರ ಮತ್ತೊಂದು ಇಂಪಾರ್ಟೆಂಟ್ ಚಳುವಳಿ ಕರ್ನಾಟಕದಲ್ಲಿ, ದಟ್ ಈಸ್ ಮಂಗಳೂರು ಮೀನುಗಾರರ ಚಳುವಳಿ. ಓಕೆ, ಮಂಗಳೂರಲ್ಲಿ ಅತಿ ಹೆಚ್ಚಾಗಿ ಅವರು ಡಿಪೆಂಡ್ ಆಗಿರೋದು ಇದಕ್ಕೆ ಮೀನಿಗೋಸ್ಕರನೇ. ಮೀನಿನ ಮೇಲೆ ಅತಿ ಹೆಚ್ಚು ಜನರು ಡಿಪೆಂಡ್ ಆಗಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಅಂದರೆ ಪರ್ಟಿಕ್ಯುಲರ್ಲಿ 1995ರಲ್ಲಿ ಒಂದು ಹೋರಾಟ ಆಗ್ತದೆ. ಮೀನುಗಾರರು ಎಲ್ಲರೂ ಕೂಡಿಕೊಂಡು ಲಕ್ಷಾಂತರ ಜನ ಸೇರಿ ಹೋರಾಟ ಮಾಡಿರ್ತಕ್ಕಂಥದ್ದು ಈ ಮಂಗಳೂರು ಮೀನುಗಾರರ ಚಳುವಳಿ. ಏನಕ್ಕೋಸ್ಕರ ಮಾಡ್ತಾರೆ ಈ ಚಳುವಳಿಯನ್ನು? ಇಲ್ಲಿದೆ ನೋಡಿ. MRPL ವಿರುದ್ಧ 1995ರಲ್ಲಿ ನಡೆಯಿತು. MRPL ಅನ್ನೋದು ಒಂದು ಪೆಟ್ರೋಕೆಮಿಕಲ್ ಕಂಪನಿ ಆಗಿರ್ತದೆ. ಅದರ ವಿರುದ್ಧ 1995ರಲ್ಲಿ ಈ ಒಂದು ಚಳುವಳಿಯನ್ನು ಮಾಡ್ತಾರ. ಓಕೆ, ಇದನ್ನು ಮೀನುಗಾರರ ಚಳುವಳಿ ಅನ್ನುತ್ತಾರೆ. ಹೇಳಿದೆಲ್ಲ ನಾನು, ಲಕ್ಷಾಂತರ ಜನ ಸೇರಿಕೊಂಡು ಮಾಡಿರ್ತಕ್ಕಂಥ ಚಳುವಳಿ, ದಟ್ ಈಸ್ ಮಂಗಳೂರು ಮೀನುಗಾರರ ಚಳುವಳಿ. ಯಾಕೆ ಮಾಡಿದರು? ಇಲ್ಲಿದೆ ನೋಡಿ. MRPL ಅಂತ ಏನು ಸಂಸ್ಥೆ ಇದಲ್ಲ ಅಥವಾ ಒಂದು ಏನು ಇಂಡಸ್ಟ್ರಿ ಅದಲ್ಲ, ಅದು ಅಪಾರ ಪ್ರಮಾಣದ ಕಲ್ಮಶ ನೀರನ್ನು ಸಮುದ್ರಕ್ಕೆ ಬಿಡುತ್ತಿತ್ತು. ಓಕೆ, MRPL ಅಪಾರ ಪ್ರಮಾಣದ ಕಲ್ಮಶ ನೀರು, ಅದರದ್ದು ವೇಸ್ಟ್ ಮಟೀರಿಯಲ್ ಏನಿರ್ತದಲ್ಲ, ವೇಸ್ಟ್ ವಾಟರ್, ಅದೆಲ್ಲವನ್ನು ಸಮುದ್ರಕ್ಕೆ ಜಾಯಿಂಟ್ ಮಾಡಿರ್ತಾರ. ಇದನ್ನು ಅರಿತುಕೊಂಡಿರ್ತಕ್ಕಂಥ ಅಥವಾ ಇದನ್ನು ತಿಳಿದ ನಂತರ ಏನು ಮಾಡ್ತಾರೆ ಮೀನುಗಾರರು? ಇದರ ವಿರುದ್ಧ ಹೋರಾಟಕ್ಕೆ ನಿಲ್ತಾರ. ಯಾಕೆ? ಡೆಫಿನೆಟ್ಲಿ ಕಲ್ಮಶ ನೀರು ಸಮುದ್ರವನ್ನು ಸೇರಿದಾಗ ಆ ಸಮುದ್ರದಲ್ಲಿ ಮೀನುಗಳು ಇರ್ತಾವ. ಈ ಕಲ್ಮಶ ನೀರಿನೊಂದಿಗೆ ಮೀನುಗಳು ಬದುಕಲಿಕ್ಕೆ ಸಾಧ್ಯ ಇದೆಯಾ? ನೋ. ಸ್ವಚ್ಛವಾಗಿರ್ತಕ್ಕಂಥ ನೀರು ಮೀನುಗಳಿಗೆ ಅವಶ್ಯಕ ಆಗಿರ್ತದ. ಹಾಗಾಗಿ ಲಕ್ಷಾಂತರ ಜನ ಮೀನುಗಾರರು ಸೇರಿಕೊಂಡು ಈ MRPL ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಕೇಳಬಹುದು ವರ್ಷವನ್ನು 1995, 1994ರಲ್ಲಿ ಆಗಿರೋದೊಂದು ನೋಡಿದ್ದೀವಿ, 1995ರಲ್ಲಿ ನೋಡಿದ್ದೀವಿ. ಇಸ್ವಿಗಳನ್ನು ನೀವು ಮರಿಬಾರ್ದಾಗಿರ್ತದ. ಸರಿನಾ? ನೆಕ್ಸ್ಟ್ ಏನಕ್ಕೋಸ್ಕರ ಅಂತ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಅದ ನೋಡಿ. ಇಲ್ಲಿ ಅಪಾರ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಪಾದರಸವನ್ನು ಹೊರಹಾಕುತ್ತಿತ್ತು ಆ MRPL ಕಂಪನಿ. ಅದೆಲ್ಲವೂ ಎಲ್ಲಿ ಸೇರ್ತಾ ಇತ್ತು? ಬಂದು ಸಮುದ್ರವನ್ನು ಸೇರ್ತಾ ಇತ್ತು. ಇದರಿಂದಾಗಿ ಮೀನುಗಳಿಗೆ ಕುತ್ತು ಇದೆ ಎಂಬುದು
ಅರಿತು ಹೋರಾಟವನ್ನು ಆರಂಭ ಮಾಡಿದರು. ಸರ್ಕಾರ ಅವಾಗ ಒಂದು ತೀರ್ಪನ್ನು ಕೊಡ್ತದೆ, ಏನಂದರೆ ಸರ್ಕಾರವು ಕಲ್ಮಶ ನೀರನ್ನು ಪುನರ್ಬಳಕೆ ಮಾಡಬೇಕು ಮತ್ತು ನಿರ್ವಹಣೆ ಮಾಡಬೇಕು. ಆ ವೇಸ್ಟ್ ವಾಟರ್ ಏನು ಬಂದಿರ್ತದಲ್ಲ ಅದರ ಸಮುದ್ರಕ್ಕೇನು ಸೇರಿಸಬೇಕಂತ ಇರ್ತಾರಲ್ಲ ಅದರ ಪುನರ್ಬಳಕೆಯನ್ನು ಮಾಡಬೇಕು ಮತ್ತು ಅದನ್ನು ಪ್ರಾಪರಾಗಿ ನಿರ್ವಹಣೆ ಮಾಡಬೇಕು ಅಂತ ಒಂದು ಕಾನೂನು ಬರ್ತದೆ. ಸೊ ಅದೇ ನಮ್ಮ ಮಂಗಳೂರು ಮೀನುಗಾರರ ಚಳುವಳಿ ಆಗಿರ್ತದೆ. ಸೊ ಇದಾದ ನಂತರ ಅರಣ್ಯ ಇಲಾಖೆಯ ಪ್ರಮುಖ ಕಾಯ್ದೆಗಳನ್ನು ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಕೇಳಬಹುದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದರೂ ಕೇಳಬಹುದು, ಇಂಡಿವಿಜುವಲ್ ಆಗಿ ಕೂಡ ಕೇಳಬಹುದು. ಇದನ್ನು ನೀವು ಸ್ಕ್ರೀನ್ಶಾಟ್ ಆಗಿ ತಗೋಬೇಕು. ಡೆಫಿನೆಟ್ಲಿ ನಿಮಗೆ ಕನ್ಫ್ಯೂಷನನ್ನು ಮಾಡ್ತದೆ ಎಕ್ಸಾಮಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರ. ಸರಿನಾ? ನೋಡ್ತಾ ಹೋಗಿ. ಕರ್ನಾಟಕ ಅರಣ್ಯ ಕಾಯ್ದೆ ಜಾರಿಗೆ ಬಂದಿದ್ದು 1963. ಕರ್ನಾಟಕದ ವೃಕ್ಷ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1976. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1972. ನೋಡಿ ಎಲ್ಲವೂ ಅಲ್ಲೇ ಇದೆ. ಕಾಯ್ದೆ, ಅರಣ್ಯ ಸಂರಕ್ಷಣಾ ಕಾಯ್ದೆ ಹೀಗೆ ಬರ್ತಾ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಆರ್ ಟೇಕ್ ಅ ಸ್ಕ್ರೀನ್ಶಾಟ್ ಆ್ಯಂಡ್ ರೀಡ್ ಇಟ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್. ನೆಕ್ಸ್ಟ್, ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಪರಿಸರ ಸಂರಕ್ಷಣಾ ಕಾಯ್ದೆ 1986. ಜೀವ ವೈವಿಧ್ಯತಾ ಕಾಯ್ದೆ 2002. ಇಂಪಾರ್ಟೆಂಟ್, ಇದರ ಮೇಲೆ ಪ್ರಶ್ನೆ ಬಂದಿದೆ. ಜೀವ ವೈವಿಧ್ಯತೆಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? 2002ರಲ್ಲಿ ಜಾರಿಗೆ ಬಂದಿತ್ತು. ನೆಕ್ಸ್ಟ್, ರಾಷ್ಟ್ರೀಯ ಅರಣ್ಯ ನೀತಿ 1988ರಲ್ಲಿ. ಲೆಟ್ ಮಿ ರೀಡ್ ದೀಸ್ ಪಾಯಿಂಟ್ಸ್ ಒನ್ ಮೋರ್ ಟೈಮ್. ಕರ್ನಾಟಕ ಅರಣ್ಯ ಕಾಯ್ದೆ 1963. ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 72. ಅರಣ್ಯ ಸಂರಕ್ಷಣಾ ಕಾಯ್ದೆ 1980. ಪರಿಸರ ಸಂರಕ್ಷಣಾ ಕಾಯ್ದೆ 1986. ಜೀವ ವೈವಿಧ್ಯತೆ ಕಾಯ್ದೆ 2002. ರಾಷ್ಟ್ರೀಯ ಅರಣ್ಯ ನೀತಿ ಕಾಯ್ದೆ 1988. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಎನ್ವಿರಾನ್ಮೆಂಟ್ ರಿಲೇಟೆಡ್. ಓಕೆ, ಎನ್ವಿರಾನ್ಮೆಂಟ್ ರಿಲೇಟೆಡ್, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಕಂಡುಬರೋದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಯಾವಾಗ ಜಾರಿಗೆ ಬಂತು? 2011 ಮತ್ತು 2012 ಕಾಲಾವಧಿಯಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು. ಅರಣ್ಯವನ್ನು ಹೆಚ್ಚಿಸಲು ರೈತರು ಹಾಗೂ ಸಾಮಾನ್ಯ ಜನರನ್ನು ಪ್ರೋತ್ಸಾಹಿಸುವುದು ಈ ಯೋಜನೆಯ ಗುರಿಯಾಗಿತ್ತು. ಓಕೆ, ಯಾವಾಗ ಜಾರಿಗೆ ಬಂತು ಕೇಳಬಹುದು? 2011 ಮತ್ತು 2012 ಕಾಲಾವಧಿಯಲ್ಲಿ. ಹೆಸರು ಬಂದುಬಿಟ್ಟು ಕೃಷಿ ಅರಣ್ಯ ಪ್ರೋತ್ಸಾಹ. ಹೆಸರಲ್ಲೇ ಇದೆ, ಪ್ರೋತ್ಸಾಹ ಮಾಡೋದು ಯಾರು? ಸಾಮಾನ್ಯ ಜನರು ಮತ್ತು ರೈತರು. ಏನಕ್ಕೆ? ಅರಣ್ಯವನ್ನು ವೃದ್ಧಿಸಲು. ನೆಕ್ಸ್ಟ್, ಅರಣ್ಯ ಕೃಷಿ ಯೋಜನೆ ಪ್ರೋತ್ಸಾಹ 2011-12 ಬಗ್ಗೆ ಡೀಟೇಲ್ಡ್ ಮಾಹಿತಿ ಏನದ? ರೈತರಿಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನು ವಿತರಿಸುವುದು. 1 ವರ್ಷದ ನಂತರ ಬೀಜಗಳು ಗಿಡವಾಗಿ ನಿಂತಿದ್ದರೆ, ಉನ್ನತ ಮಟ್ಟದಲ್ಲಿ ಇದ್ದರೆ ಅದಕ್ಕೆ 35,000 ಹಣವನ್ನು ನೀಡುವುದು. ಸ್ಟಾರ್ಟಿಂಗ್ ಏನು ಮಾಡ್ತಾರಂತ? ರೈತರಿಗೆ ಬೀಜಗಳನ್ನು ಕೊಡ್ತಾರಂತ ಸರ್ಕಾರದವರು. ಓಕೆ, ಈ ಬೀಜಗಳನ್ನು ತೆಗೆದುಕೊಂಡು ಹೋಗ್ರಪ್ಪ, ನಿಮಗೆ ಎಲ್ಲೆಲ್ಲಿ ನೆಡಬೇಕು ಅನಿಸುತ್ತಲ್ಲ ನಿಮ್ಮ ಕೃಷಿ ಭೂಮಿಯಲ್ಲಾಗಿರ್ಬೋದು ಅಥವಾ ಹಾಳು ಬಿದ್ದಿರ್ತಕ್ಕಂಥ ಭೂಮಿಯಾಗಿರ್ಬೋದು ಅಲ್ಲೆಲ್ಲ ನೆಡಿ, ಓಕೆ ಅಂತ ಬರ್ತಾರೆ ಹೇಳಿ. ಅದಾದ ನಂತರ 1 ವರ್ಷ ಆದ ನಂತರ ಮತ್ತೆ ಅದನ್ನು ವೆರಿಫಿಕೇಷನ್ ಮಾಡ್ತಾರಾ? ಅವ್ರು ನೆಟ್ಟಿರ್ತಕ್ಕಂಥ ಬೀಜ ಮರವಾಗಿ ಪರಿವರ್ತನೆ ಹೊಂದಿದೆಯಾ, ಸದೃಢವಾಗಿದೆಯಾ ಅಂತೇಳಿ. ಸಪೋಸ್ ಎಲ್ಲ ಕಂಡೀಷನ್ ಅಥವಾ ಕ್ರೈಟೀರಿಯಾಗಳನ್ನು ಮ್ಯಾಚ್ ಮಾಡ್ತಾ ಇತ್ತಂದರೆ ಒಂದು ಮರಕ್ಕೆ 35,000 ರೂಪಾಯಿಗಳನ್ನು ನೀಡ್ತಾ ಇದ್ರು. ನೆಕ್ಸ್ಟ್, ಹಾಗೆ 2ನೇ ಮತ್ತು 3ನೇ ವರ್ಷಗಳಿಗೆ 40,000-50,000 ಕೊಡಬೇಕಾಗಿತ್ತು. ಮೊದಲನೇದಕ್ಕೆ 35,000, ಹಾಗೆ 2ನೇ ಮತ್ತು 3ನೇ ವರ್ಷಗಳಿಗೆ ಬಂದಾಗ 40,000 ಮತ್ತು 50,000 ಕೊಡಬೇಕಾಗಿತ್ತು. ಇದರಿಂದಾಗಿ ಮರಗಳ ಸಂಖ್ಯೆ ಹೆಚ್ಚಾಗುತ್ತದೆ ಹಾಗೂ ರೈತರಿಗೂ ಆದಾಯವೂ ದೊರೆಯುತ್ತದೆ ಎಂಬುದು ಸರ್ಕಾರದ ಒಂದು ಪ್ಲ್ಯಾನ್. ಅರ್ಥ ಆಗ್ತಿದೆಯಲ್ಲ? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ 2011 ಮತ್ತು 2012 ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಯೋಜನೆ ಚಿನ್ನರ ವನದರ್ಶನ ಯೋಜನೆ. ಚಿನ್ನರ ವನ ದರ್ಶನ ಯೋಜನೆ ಇದು ಬಂದಿರೋದು 2014 ಮತ್ತು 2015 ಕಾಲಾವಧಿಯಲ್ಲಿ. ಆವಾಗಲೇ ನೋಡಿದ್ದು 2011 ಮತ್ತು 2012. ಇವಾಗ ಬಂದಿರೋದು 2014 ಮತ್ತು 2015. ಏನಿದು? ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ಅರಣ್ಯದ ಪ್ರಾಮುಖ್ಯತೆ ಮತ್ತು ವನ್ಯಜೀವಿಯ ಬಗ್ಗೆ ಅರಿವು ಮೂಡಿಸುವುದು ಈ ಯೋಜನೆಯ ಉದ್ದೇಶ. ಯಾರಿಗೆ? ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ. ಆವಾಗಲೇ ಯಾರನ್ನು ಟಾರ್ಗೆಟ್ ಮಾಡಿದ್ರು ಅವರು? ರೈತರನ್ನು ಟಾರ್ಗೆಟ್ ಮಾಡಿದ್ರು. ರೈತರಿಗೆ ಬೀಜಗಳನ್ನು ಕೊಡ್ತಾ ಇದ್ರು. ದಟ್ ಈಸ್ ರೈತ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ನೆಕ್ಸ್ಟ್, ಇಲ್ಲಿ ಚಿನ್ನರ ವನದರ್ಶನ. ಇಲ್ಲಿ ಯಾರನ್ನು ಟಾರ್ಗೆಟ್ ಮಾಡಿದೆ ಸರ್ಕಾರ? ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ. ಅವರಿಗೆ ಅರಣ್ಯದ ಪ್ರಾಮುಖ್ಯತೆಯನ್ನು ತಿಳಿಸುವುದು ಈ ಒಂದು ಯೋಜನೆಯ ಗುರಿಯಾಗಿತ್ತು. ನೆಕ್ಸ್ಟ್, ದೇವರ ಕಾಡು ಯೋಜನೆ. ಇಂಪಾರ್ಟೆಂಟ್. ಯಾವಾಗ ಬಂತಿದ್ದು? 2011-2012 ಕಾಲಾವಧಿಯಲ್ಲಿ. ದೇವರ ಕಾಡು ಯೋಜನೆ ಏನಿದು? ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಲು ದೇವಸ್ಥಾನದ ಸುತ್ತಲೂ ಅರಣ್ಯವನ್ನು ಬೆಳೆಸುವುದು. ಓಕೆ, ದಿಸ್ ಈಸ್ ಬೆಳೆಸುವುದು. ನೆಕ್ಸ್ಟ್,
ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಊರಲ್ಲೆಲ್ಲ ದೇವಸ್ಥಾನ ಇದ್ದೇ ಇರ್ತದೆ. ಅದರ ಸುತ್ತಮುತ್ತಲು ಎಷ್ಟೊಂದು ಖಾಲಿ ಬಿದ್ದಿರೋ ಜಾಗ ಇರ್ತದೆ, ದೇವಸ್ಥಾನಕ್ಕೋಸ್ಕರನೇ ಅಂತ ಖಾಲಿ ಬಿದ್ದಿರೋ ಜಾಗ ಇರ್ತದೆ. ಅಂತಹ ಪ್ರದೇಶಗಳಲ್ಲಿ ಸ್ಥಳೀಯ ಜೀವ ವೈವಿಧ್ಯತೆಯ ಲೋಕಲ್ ಆಗಿ ಬೆಳೀತಕ್ಕಂಥ ಮರಗಳನ್ನು ಬೆಳೆಸುವುದು, ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುವುದು. ಡೆಫಿನೆಟ್ಲಿ ಪರಿಸರ ಅಭಿವೃದ್ಧಿ ಆಯ್ತಂದರೆ ಎಲ್ಲನೂ ಇನ್ನು ಒನ್ ಅನದರ್ ವೇ ಇಂಪ್ರೂವ್ ಆಗ್ತದೆ ಅನ್ನೋದು ಈ ಯೋಜನೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದನ್ನು ದೇವರ ಕಾಡು, ದೇವರ ಅಂತ ಬಂದಾಗ ಗೊತ್ತಿರಲಿ, ದೇವರ ಜಾಗ ಸುತ್ತಮುತ್ತಲು ಏನಿರ್ತದಲ್ಲ ಗುಡಿಯ ಸುತ್ತಮುತ್ತಲು, ಅದು ದೇವರ ಕಾಡು ಯೋಜನೆ ಅಂತ ನೋಡಿದರೆ 2011-12ರಲ್ಲಿ. ಏನಕ್ಕೋಸ್ಕರ ಇದು ಸ್ಥಳೀಯ ಇಂಪಾರ್ಟೆಂಟ್ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವ ಸಲುವಾಗಿ ರೂಪಿಸಿರ್ತಕ್ಕಂಥ ಯೋಜನೆ ಇದಾಗಿರ್ತದ. ನೆಕ್ಸ್ಟ್ ಮುಂದೆ ಬರೋದು ಸಸ್ಯ ಶ್ಯಾಮಲೆ ಕಾರ್ಯಕ್ರಮ. ಸಸ್ಯ ಶ್ಯಾಮಲೆ ಕಾರ್ಯಕ್ರಮ ಜಾರಿಗೆ ಬಂದಿರೋದು 2023-24ರಲ್ಲಿ. ಓಕೆ, ಇದರ ಉದ್ದೇಶ 50 ಲಕ್ಷ ಸಸಿಗಳನ್ನು ನೆಡುವುದು. ಇಂಪಾರ್ಟೆಂಟ್ ಕೇಳ್ಬೋದು ವಾಕ್ಯದಲ್ಲಿ ಏನಾಗಿತ್ತು ಇದರ ಉದ್ದೇಶ ಅಂಥೇಳಿ, 50 ಲಕ್ಷ ಸಸಿಗಳನ್ನು ನೆಡುವುದು. ನೆಕ್ಸ್ಟ್ 2023-2024ರ ಆರ್ಥಿಕ ವರ್ಷದಲ್ಲಿ ಜಾರಿಗೆ ತರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಇದನ್ನು ಪ್ರಸ್ತಾವನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು, ಅಂದರೆ ಪ್ರಸ್ತಾಪಿಸಿರೋದು ಕೂಡ ನಮಗೆ ಕಂಡುಬರ್ತದೆ, ಸಸ್ಯ ಶ್ಯಾಮಲೆ. ನೆಕ್ಸ್ಟ್ ಇದಾದ ನಂತರ ಕರ್ನಾಟಕ ವನ್ಯಜೀವಿ ಮಂಡಳಿ ಬಗ್ಗೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇವಾಗ ನಾವು ಪ್ರಮುಖ ಯೋಜನೆಗಳನ್ನು ನೋಡಿದ್ದೀವಿ, ಹಾಗೆ ಪ್ರಮುಖ ಹೋರಾಟಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕರ್ನಾಟಕ ವನ್ಯಜೀವಿ ಮಂಡಳಿ ಬಗ್ಗೆ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಇದರ ಮೇಲೂ ಕೂಡ ಕರ್ನಾಟಕ ವನ್ಯಜೀವಿ ಮಂಡಳಿ ಏನದ ಮಾಹಿತಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1972. ಇದಕ್ಕೆ ತಿದ್ದುಪಡಿ ಮಾಡಿ 2003ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಹಾಗೂ ಕರ್ನಾಟಕದಲ್ಲಿ ಕರ್ನಾಟಕ ವನ್ಯಜೀವಿ ಮಂಡಳಿಯನ್ನು ಸ್ಥಾಪಿಸಲಾಯಿತು. ಗೊತ್ತಿರಬೇಕು, ಇಂಪಾರ್ಟೆಂಟ್ ಕೇಳ್ತಾರೆ, ಯಾವಾಗ ಆರಂಭಗೊಳ್ತಪ್ಪ ಕರ್ನಾಟಕ ವನ್ಯಜೀವಿ ಮಂಡಳಿ ಅಥವಾ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ? ಸೊ ಗೊತ್ತಿರಬೇಕು, 1972ರ ಒಂದು ಕಾಯ್ದೆಗೆ ತಿದ್ದುಪಡಿ ತಂದು 2003ರಲ್ಲಿ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ, ಕರ್ನಾಟಕದಲ್ಲಿ ಕರ್ನಾಟಕ ವನ್ಯಜೀವಿ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡಿದರು. ಕರ್ನಾಟಕ ವನ್ಯಜೀವಿ ಮಂಡಳಿ ಬಗ್ಗೆ. ನೆಕ್ಸ್ಟ್ ಈ ಕರ್ನಾಟಕ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಲ್ವೇಸ್ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಾದರೆ ಸದ್ಯಕ್ಕೆ ಯಾರಾಗಿರ್ತಾರೆ ಅಂದರೆ ಸಿದ್ದರಾಮಯ್ಯನವರು ಆಗಿರ್ತಾರೆ. ನೆಕ್ಸ್ಟ್ ಇದರ ಉಪಾಧ್ಯಕ್ಷರು ಪರಿಸರ ಮತ್ತು ಅರಣ್ಯ ಮಂತ್ರಿಗಳು. ಪರಿಸರ ಮತ್ತು ಅರಣ್ಯ ಮಂತ್ರಿಗಳು ಏನಾಗಿರ್ತಾರೆ? ಇದರ ಉಪಾಧ್ಯಕ್ಷರಾಗಿರ್ತಾರೆ. ಕೇಂದ್ರ ಕಚೇರಿ ಇದರದು ಬೆಂಗಳೂರಲ್ಲದ, ನಮ್ಮ ಬೆಂಗಳೂರು. ಓಕೆ, ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ದನದ ತಳಿಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಕೇಳ್ಬೋದು. ಮೊನ್ನೆ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಏನನ್ನ ಕೇಳಿದರೆ ನಮಗೆ ಅಲ್ಲಿ ಅಕ್ಕಿಯ ತಳಿಗಳ ಬಗ್ಗೆ ಕೇಳಿದರು. ಓಕೆ, ಸೊ ಈ ಸಲ ನಮಗೆ ದನದ ತಳಿಗಳ ಬಗ್ಗೆ ಕೂಡ ಕೇಳ್ಬೋದಲ್ಲ. ಸೊ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲದಾಗಿ ಬರೋದು ನಮಗೆ ಇಂಪಾರ್ಟೆಂಟ್ ಆಗಿ ಹಳ್ಳಿಕಾರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡು ಬರುವ ದನದ ತಳಿ. ಸೊ ಹಳ್ಳಿಕಾರ್ ನೆನಪಿದ್ದೇ ಇರುತ್ತೆ, ಈ ನಮ್ಮ ವರ್ತೂರು ಸಂತೋಷ್ ಅವರು ಫೇಮಸ್ ಆಗಿದ್ದಾರಲ್ಲ ಹಳ್ಳಿಕಾರ್ ಅಂತ. ಸೊ ದಟ್ ಈಸ್ ದ ಒನ್. ಇದರ ಮೂಲ ಹಾಸನ ಜಿಲ್ಲೆ. ಇವುಗಳನ್ನು ಭಾರ ಎಳೆಯಲು ಹಾಗೂ ಕೈಗಾರಿಕೆಯಲ್ಲಿ ಬಳಸಲಾಗುತ್ತದೆ. ಹೈನುಗಾರಿಕೆಯಲ್ಲಿ ಬಳಸಲಾಗುತ್ತದೆ. ನೆಕ್ಸ್ಟ್ ಇದನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಡಿಯೋನಿ ತಳಿ ಅಂತ ಕಂಡು ಬರ್ತದೆ, ಅಮೃತ್ ಮಹಲ್ ಅಂತ ಬರ್ತದೆ, ಮಲೆನಾಡಿನ ಗಿಡ್ಡ ಅಂತ ಬರ್ತದೆ. ಇವು ನೋಡಲಿಕ್ಕೆ ತುಂಬ ಗಿಡ್ಡ ಆಗಿರ್ತವೆ, ಬಟ್ ಅಪಾರ ಪ್ರಮಾಣದ ಹಾಲನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಕಿಲ್ಲಾರಿ ತಳಿ ನೆನಪಿಟ್ಕೊಳ್ಳಿ, ಡಿಯೋನಿ, ಅಮೃತ್ ಮಹಲ್, ಮಲೆನಾಡಿನ ಗಿಡ್ಡ, ಕಿಲ್ಲಾರಿ ತಳಿ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ಕರ್ನಾಟಕದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರೀತಾರಲ್ಲ, ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂದರೆ ಕಂಪ್ಲೀಟ್ ಆಗಿ ತಮ್ಮ ಇರುವಿಕೆಯನ್ನೇ ಕಳೆದುಕೊಳ್ತಾ ಇದ್ದಾವೆ. ಯಾವ್ಯಾವುದು? ಮೊದಲಾಗಿ ಡ್ಯಾನ್ಸಿಂಗ್ ಫ್ರಾಗ್ ಅಂತ ಕರೀತಾರೆ. ಓಕೆ, ಡ್ಯಾನ್ಸಿಂಗ್ ಫ್ರಾಗ್ ಎಲ್ಲಿ ಕಂಡು ಬರ್ತದೆ? ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರ ಪ್ರದೇಶದಲ್ಲಿ ಕಂಡು ಬರ್ತದೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು. ಇದನ್ನು ಏನಂತ ಕರೀತಾರೆ? ಡ್ಯಾನ್ಸಿಂಗ್ ಫ್ರಾಗ್, ಕುಣಿಯುವ ಕಪ್ಪೆ ಅಂತ ಹೇಳಿ. ಸರಿನಾ? ಇದು ಕಂಪ್ಲೀಟ್ಲಿ ಅಳಿವಿನಂಚಿನಲ್ಲದ. ಓಕೆ, ಅಳಿವಿನಂಚಿಲಿ ನೆನಪಿಟ್ಕೋಬೇಕು, ಡ್ಯಾನ್ಸಿಂಗ್ ಫ್ರಾಗ್. ಎರಡನೇದಾಗಿ ಬರೋದು ಗುಂಡಿಯ ಭಾರತೀಯ ಕಪ್ಪೆ. ಗುಂಡಿಯ ಭಾರತೀಯ ಕಪ್ಪೆ. ಸೊ ಇದು ಹಾಸನ ಜಿಲ್ಲೆಯ ಸಕಲೇಶ್ಪುರದ ಬಳಿ ಕಂಡು ಬರ್ತದೆ. ಇದು ಕೂಡ ಕಂಪ್ಲೀಟ್ ಅಳಿವಿನಂಚಿನಲ್ಲಿ ಇರತಕ್ಕಂಥದ್ದು. ಸರಿನಾ? ನೆಕ್ಸ್ಟ್ ದತ್ತಾತ್ರೇಯ ನೈಟ್ ಫ್ರಾಗ್. ದತ್ತಾತ್ರೇಯ ನೈಟ್ ಫ್ರಾಗ್ ನೋಡಿ, ಎಲ್ಲವೂ ಕಪ್ಪೆಗಳಿಗೆ ಸಂಬಂಧಪಟ್ಟಿದೆ. ಫಸ್ಟ್ ಒನ್ ಈಸ್ ಡ್ಯಾನ್ಸಿಂಗ್ ಫ್ರಾಗ್, ಸೆಕೆಂಡ್ ಒನ್ ಈಸ್ ಗುಂಡಿಯ ಭಾರತೀಯ ಕಪ್ಪೆ, ಆ್ಯಂಡ್ ಥರ್ಡ್ ಒನ್ ಈಸ್ ದತ್ತಾತ್ರೇಯ ನೈಟ್ ಫ್ರಾಗ್. ಓಕೆ, ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಂಡುಬರ್ತದೆ. ಎಲ್ಲಿ? ಬಾಬಾ ಬುಡನ್ಗಿರಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಏನದರ ಹೆಸರು? ದತ್ತಾತ್ರೇಯ ನೈಟ್ ಫ್ರಾಗ್. ನೆಕ್ಸ್ಟ್ ಕರ್ನಾಟಕದ ಅಳಿವಿನಂಚಿಲಿರ್ತಕ್ಕಂಥ ಮತ್ತೊಂದು ಇಂಪಾರ್ಟೆಂಟ್ ಪ್ರಭೇದ ಸೈಲೂರಿಂಚಸ್ ಟೆನೋರಾ. ಸೈಲೂರಿಂಚಸ್
ಟೆನೋರಾ. ಸೊ ಇದು ಶೃಂಗೇರಿಯ ಬಳಿ ಕಂಡುಬರ್ತದ. ಶೃಂಗೇರಿ ಬಳಿಯ ತುಂಗಾ ನದಿಯ ದಡದಲ್ಲಿ ಕಂಡುಬರ್ತಕ್ಕಂಥ ಒಂದು ಮೀನಿನ ಪ್ರಭೇದ. ನೋಡ್ಬೋದು ಇಲ್ಲಿ ಮೀನನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಏನಾದ್ರೆ ಸರ ಸೈಲೂರಿನ್ಸಸ್ ಟೆನೋರಾ, ಸೈಲೂರಿನ್ಸಸ್ ಟೆನೋರಾ. ಸೊ ಇದೊಂದು ಮೀನಿನ ತಳಿ, ಇದು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಗಳೀಕ ಕಂಡುಬರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿವಮೊಗ್ಗ. ನೆಕ್ಸ್ಟ್, ಪರಿಸರ ಸಂರಕ್ಷಣೆಗೆ ದೇಶದಲ್ಲಿ ನಡೆಯತಕ್ಕಂಥ ಚಳವಳಿಗಳು. ಆವಾಗಲೇ ನಮ್ಮ ಕರ್ನಾಟಕದಲ್ಲಿ ನೋಡಿದ್ವಿ ನಾವು ಅಪ್ಪಿಕೋ ಚಳವಳಿ, ನಾಗರಹೊಳೆ ಬಂಡೀಪುರ ಚಳವಳಿ, ಓಕೆ, ಅಥವಾ ಈ ನಮ್ಮ ತದಡಿ ಉಷ್ಣ ವಿದ್ಯುತ್ ಚಳವಳಿ ಆಗಿರಬಹುದು. ರೈಟ್, ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ವಿ ಟಾಕ್ಡ್ ಆಲ್ರೆಡಿ. ನಾವು ವಿ ಆರ್ ಟಾಕಿಂಗ್ ಹಿಯರ್ ಅಬೌಟ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ, ಭಾರತ ಅಂತ ಬಂದಾಗ ಯಾವೆಲ್ಲ ಚಳವಳಿಗಳು ಆಗಿದಾವೆ ಅಂತ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಬರೋದು ಚಿಪ್ಕೋ ಚಳವಳಿ. ನಮ್ಮ ಅಪ್ಪಿಕೋ ಚಳವಳಿಯ ಪ್ರೇರಣೀಕರ್ತರಾದವ್ರು ಯಾರಂತ ಹೇಳಿದ್ವಿ ನಾವು? ಸುಂದರ್ಲಾಲ್ ಬಹುಗುನ್. ಅಂದರೆ ಏನಾದ್ರ ಅರ್ಥ? ಚಿಪ್ಕೋ ಚಳವಳಿಯನ್ನು ಮಾಡಿರ್ತಕ್ಕಂಥವರೇ ಸುಂದರ್ಲಾಲ್ ಬಹುಗುನ್. ಸೊ ಅದರಿಂದ ಪ್ರೇರಣೆಗೊಂಡು ನಮ್ಮ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಆಗಿರ್ತಕ್ಕಂಥದ್ದು. ಯಾವಾಗಾಯಿತು ಅಪ್ಪಿಕೋ ಚಳವಳಿ? 1983. ಬಟ್ ಈ ಚಿಪ್ಕೋ ಚಳವಳಿ ಆಗಿರ್ತಕ್ಕಂಥದ್ದು ಇದಕ್ಕಿಂತ 10 ವರ್ಷ ಮುಂದ್ಗಡೆ, ಅಂದರೆ 1973ರಲ್ಲಿ. ಓಕೆ, 1973ರಲ್ಲಿ ಉತ್ತರಾಖಂಡ ಜಿಲ್ಲೆಯಲ್ಲಿ ಸುಂದರ್ಲಾಲ್ ಬಹುಗುನ್, ಚಾಂಡಿ ಪ್ರಸಾದ್ ಹಾಗೆ ಗೋವಿಂದ್ ಸಿಂಗ್ ಇವರ ನೇತೃತ್ವದಲ್ಲಿ ಈ ಒಂದು ಚಿಪ್ಕೋ ಚಳವಳಿಯನ್ನು ಮಾಡಲಾಯಿತು. 1973 ಗೊತ್ತಿರಬೇಕು. ಪ್ರಮುಖ ನಾಯಕರು ಅಂತ ಬಂದಾಗ ಸುಂದರ್ಲಾಲ್ ಬಹುಗುನ್, ಚಾಂಡಿ ಪ್ರಸಾದ್ ಆ್ಯಂಡ್ ಫೈನಲಿ ಗೋವಿಂದ್ ಸಿಂಗ್. ಈ 3 ಹೆಸರನ್ನು ನೀವು ಮರೆಯೋ ಹಾಗಿಲ್ಲ. ಚಿಪ್ಕೋ ಚಳವಳಿ ಅಂತ ಬಂದಾಗ ನಾವು ಹೆಂಗೆ ನಮ್ಮ ಕರ್ನಾಟಕ ಅಂತ ಬಂದಾಗ ಪಾಂಡುರಂಗ ಹೆಗಡೆ ಅಂತ ನೆನಪಿಟ್ಟಿದ್ವಲ್ಲ, ಹಾಗೆ ದೇಶ ಅಂತ ಬಂದಾಗ ಚಿಪ್ಕೋ ಮೂಮೆಂಟ್ ಆ್ಯಂಡ್ ಸುಂದರ್ಲಾಲ್ ಬಹುಗುನ್, ಚಾಂಡಿ ಪ್ರಸಾದ್, ಗೋವಿಂದ್ ಸಿಂಗ್ ಆರ್ ಪ್ಲೇಯಿಂಗ್ ದ ವೆರಿ ಇಂಪಾರ್ಟೆಂಟ್ ರೋಲ್. ಅದಾನಂತರ ಬರೋದು ಮೌನ ಕಣಿವೆ ಹೋರಾಟ. ಇಂಗ್ಲೀಷಲ್ಲಿ ಸೈಲೆಂಟ್ ವ್ಯಾಲಿ ಹೋರಾಟ ಅಂತ ಕರೀತಾರೆ. ಸೈಲೆಂಟ್ ವ್ಯಾಲಿ ಹೋರಾಟ ಯಾವಾಗಾಯಿತು? 1978ರಲ್ಲಿ ಆಗಿರ್ತಕ್ಕಂಥದ್ದು. ಮುಖ್ಯಸ್ಥರು ಸಗತ್ ಕುಮಾರಿ ಅಂತ ಹೇಳಿ. ಎಲ್ಲಾಯ್ತಪ್ಪ ಎಕ್ಸಾಕ್ಟ್ ಅಂತ ನೋಡೋದಾದರೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಮೌನ ಕಣಿವೆ ಹೋರಾಟ ಆಯಿತು. ಅದರ ಮುಖ್ಯಸ್ಥಿಕೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಸಗತ್ ಕುಮಾರಿ ಅವರು. ಇದೆಲ್ಲ ಘಟನೆ ನಡೆದಿರ್ತಕ್ಕಂಥದ್ದು 1978ರಲ್ಲಿ. ನೆಕ್ಸ್ಟ್, ನರ್ಮದಾ ಬಚಾವೋ, ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಎಕ್ಸಾಮಲ್ಲಿ ತುಂಬ ಸಲ ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ. ನರ್ಮದಾ ಬಚಾವೋ ಚಳವಳಿಗೆ ಪ್ರಮುಖ ಪ್ರೇರಣಾಕರ್ತರು ಯಾರು ಅಥವಾ ಮುಖ್ಯಸ್ಥರು ಯಾರು ಅಂತ ಗೊತ್ತಿರಲಿ. ಮೇಧಾ ಪಾಟ್ಕರ್. ಅದರ ಜೊತೆಗೆ ಬಾಬಾ ಆಮ್ಟೆ ಕೂಡ ಹೌದು. ಓಕೆ, ಎಕ್ಸಾಮಲ್ಲಿ ಜಾಸ್ತಿ ಎಕ್ಸಾಮಿನರ್ ಫೋಕಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಂದರೆ ಮೇಧಾ ಪಾಟ್ಕರ್. ಯಾವಾಗಾಯಿತು? 1985ರಲ್ಲಿ. 83ರಲ್ಲಿ ನಮ್ಮ ಅಪ್ಪಿಕೋ ಚಳವಳಿ ಆಗ್ತದೆ. 85ರಲ್ಲಿ ಈ ನರ್ಮದಾ ಬಚಾವೋ ಆಂದೋಲನ ಆಗ್ತದೆ. ಹಾಗೆ ಚಿಪ್ಕೋ ಮೂಮೆಂಟ್ ಆಗ್ತಕ್ಕಂಥದ್ದು 1973ರಲ್ಲಿ. ವರ್ಷಗಳನ್ನು ಕೇಳ್ಬೋದು ಸ್ನೇಹಿತರೆ, ನೆನಪಿಡಬೇಕು. ನೆಕ್ಸ್ಟ್ ಬರೋದು ಜಂಗಲ್ ಬಚಾವೋ. ಜಂಗಲ್ ಅಂದರೆ ಏನು? ಕಾಡು. ಅದನ್ನು ಬಚಾವೋ ಅಂದರೆ ಬಚಾವ್ ಮಾಡಬೇಕನ್ನೋದು ಈ ಒಂದು ಚಳವಳಿಯ ಉದ್ದೇಶ. 1982ರಲ್ಲಿ ಜರುಗಿರ್ತಕ್ಕಂಥದ್ದು ಬಿಹಾರದ ಸಿಂಗಭೂಮ್ ಅಂತಕ್ಕಂಥ ಸ್ಥಳದಲ್ಲಿ. ಯಾವುದು? ಬಿಹಾರದ ಸಿಂಗಭೂಮ್. ಯಾರು ಮಾಡಿದ್ರು ಈ ಹೋರಾಟವನ್ನು? ಸಿಂಗಭೂಮ್ ಆದಿವಾಸಿಗಳು ಮಾಡಿರುವ ಹೋರಾಟ. ಸಿಂಗಭೂಮ್ ಆದಿವಾಸಿಗಳು ಮಾಡಿರುವ ಹೋರಾಟವೇ ಜಂಗಲ್ ಬಚಾವೋ 1982ರಲ್ಲಿ ಬಿಹಾರದ ಸಿಂಗಭೂಮಲ್ಲಿ. ನೆಕ್ಸ್ಟ್, ಇದರ ನಂತರ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಟ್ರೀಟೀಸ್, ಒಪ್ಪಂದಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಕಣ್ಣಿಗೆ ಬೀಳೋದು ಯಾವುದಪ್ಪ? ರಾಮ್ಸರ್ ಒಪ್ಪಂದ. ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಡೆಫಿನೆಟ್ಲಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಬರುವ ಎಲ್ಲ ಸಾಧ್ಯತೆಗಳು ಇರ್ತಾವೆ. ಸೊ ರಾಮ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವು ಕಂಪ್ಲೀಟಾಗಿ ಓದ್ಕೊಂಡು ಹೋಗಬೇಕು, ಸರಿನಾ? ರಾಮ್ಸರ್ ಒಪ್ಪಂದ, ಟ್ರೀಟಿ ಆಫ್ ರಾಮ್ಸರ್, ತೇವಯುತ ಪ್ರದೇಶಗಳನ್ನು ಸಂರಕ್ಷಣೆ ಮಾಡಲು ಈ ಒಂದು ಒಪ್ಪಂದವನ್ನು ಮಾಡಿರ್ತಕ್ಕಂಥದ್ದು. ವೆಟ್ ಲ್ಯಾಂಡ್ಸ್, ನೆನಪಿಟ್ಕೊಳ್ಳಿ, ವೆಟ್ ಲ್ಯಾಂಡ್ಸ್ ತೇವಯುತ. ಯಾವುದು? ರಾಮ್ಸರ್ ಒಪ್ಪಂದ. ಇರಾನಿನ ರಾಮ್ಸರ್ ಅಂತಕ್ಕಂಥ ಸ್ಥಳದಲ್ಲಿ ವೆಟ್ಲ್ಯಾಂಡ್ಸ್ ಬಗ್ಗೆ ಮಾತನಾಡಲಾಯಿತು. ಅದನ್ನೇ ನಾವು ವೆಟ್ಲ್ಯಾಂಡ್ಸ್ ಒಪ್ಪಂದ ಅಥವಾ ರಾಮ್ಸರ್ ಒಪ್ಪಂದ ಅಂತ ಕರಿತೀವಿ. ಯಾವಾಗಾಯಿತು? 1971ರ ಫೆಬ್ರವರಿ 2ರಂದು. 1971ರ ಫೆಬ್ರವರಿ 2ರಂದು ರಾಮ್ಸರ್ ಒಪ್ಪಂದ ಈ ತೇವಯುತ ಪ್ರದೇಶಗಳಿಗೆ ಆಯಿತು. ನೆಕ್ಸ್ಟ್, ಇದಾನಂತರ ಬರೋದು ನಮಗೆ ಸ್ಟಾಕ್ ಹೋಮ್ ಟ್ರೀಟಿ ಅಂತ ಬರ್ತದೆ. ವಿಶ್ವಸಂಸ್ಥೆಯ ಮಾನವ ಪರಿಸರ ಸಮ್ಮೇಳನ. ಸೊ ಅಲ್ಲಿ ಆಗಿರ್ತಕ್ಕಂಥದ್ದು ಸ್ಟಾಕ್ ಹೋಮ್ ಒಪ್ಪಂದ. ಎಕ್ಸಾಕ್ಟ್ ಪ್ಲೇಸ್ ಅಂತ ಬಂದರೆ ಸ್ವೀಡನ್ನಿನ ಸ್ಟಾಕ್ ಹೋಮ್, 1972 ಜೂನ್ 5ನೇ ತಾರೀಕಿಗೆ. ಓಕೆನಾ? ನೆಕ್ಸ್ಟ್, ಎಕ್ಸಾಮಲ್ಲಿ ಇದು ಇಂಪಾರ್ಟೆಂಟ್, ಹಲವಾರು ಬಾರಿ ಕೇಳಿರೋ ಪ್ರಶ್ನೆ ಇದು, ಇಂಪಾರ್ಟೆಂಟ್. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. ಯಾವುದು? ಮಾಂಟ್ರಿಯಾಲ್ ಒಪ್ಪಂದ, ಟ್ರೀಟಿ ಆಫ್ ಮಾಂಟ್ರಿಯಾಲ್. ಏನಿದು? ಏನಕ್ಕೋಸ್ಕರ ಮಾಡಿದ್ರಿ ಈ ಒಪ್ಪಂದ? ಓಝೋನ್ ಪದರದ ರಕ್ಷಣೆ. ನಮ್ಮ ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರ್ತಕ್ಕಂಥ ಈ ಓಝೋನ್ ಪದರ ಏನಾಗ್ತಾ ಇದೆ?
ತೆಳುವಾಗ್ತಾ ಇದೆ. ಸೂರ್ಯನಿಂದ ಬರ್ತಕ್ಕಂಥ ಹಾನಿಕಾರಕ ಕಿರಣಗಳು ಕಂಪ್ಲೀಟಾಗಿ ಪಾಸಾಗಿ ನಮ್ಮ ಮೈಮೇಲೆ ಬೀಳುವಂಥ ಪ್ರಸಂಗಗಳು ಬರುವ ಸಾಧ್ಯತೆಗಳು ಇದಾವಂತ ಅರ್ಥಿರ್ತಕ್ಕಂಥ ನಮ್ಮ ಹೋರಾಟಗಾರರು ಪರಿಸರವಾದಿಗಳು ಏನು ಮಾಡ್ತಾರೆ, ಈ ಮಾಂಟ್ರಿಯಾಲ್ ಒಪ್ಪಂದವನ್ನು ಮಾಡ್ತಾರಾ. ಓಕೆ, ಓಝೋನ್ ಪದರದ ರಕ್ಷಣೆ ಮಾಡುವ ಸಲುವಾಗಿ ಮಾಂಟ್ರಿಯಾಲ್ ಒಪ್ಪಂದ 1987 ಸೆಪ್ಟೆಂಬರ್ 16ನೇ ತಾರೀಕು. ಗೊತ್ತಿರಲಿ ಡೇಟ್. 1987 ಮಾಂಟ್ರಿಯಾಲ್ ಆಗ್ತದೆ, 1971 ರಾಮ್ಸರ್ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಒಪ್ಪಂದಗಳು. ಓಕೆ, ಯಾವ ಲೇಯರಲ್ಲಿ ಓಝೋನ್ ಪದರ ಕಂಡು ಬರ್ತದೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸ್ಟ್ರಾಟೋಸ್ಪಿಯರ್ ಅಂತ ನೆನ್ಪಿಡಬೇಕು. ಬಾಟಮ್ ಮೋಸ್ಟ್ ಯಾವ್ದು ಅಂತ ಕೇಳಿದರೆ ಟ್ರೋಪೋಸ್ಪಿಯರ್. ಓಕೆ, ಅತ್ಯಂತ ಕೋಲ್ಡೆಸ್ಟ್ ಯಾವುದಂದರೆ ಮೀಸೋಸ್ಪಿಯರ್. ಅರ್ಥ ಆಗ್ತಿದೆಯಲ್ಲ. ಹೈಯೆಸ್ಟ್ ಅಯಾನುಗಳು ಬರ್ತಕ್ಕಂಥದ್ದು ಯಾವುದು, ಅಯನೋಸ್ಪಿಯರ್. ಓಕೆ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಇದಾಂತರ ಬರೋದು ಭೂ ಶೃಂಗಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭೂ ಶೃಂಗಸಭೆಗೆ ಯಾವುದು, ರಿಯೋ ಒಪ್ಪಂದ. ಇಂಪಾರ್ಟೆಂಟ್. ಇದು ಯಾವಾಗ ಆಯಿತು ಅಂತ ಎಕ್ಸಾಮಲ್ಲಿ ಕೇಳಿದಾರ, ನೆನ್ಪಿಟ್ಕೋಬೇಕಾಗ್ತದೆ. 1992. ಓಕೆ, ಭೂ ಶೃಂಗಸಭೆ ಎಕ್ಸಾಕ್ಟಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ. ಅದಕ್ಕೆ ಇದನ್ನು ರಿಯೋ ಒಪ್ಪಂದ ಅಂತೇಳಿ ಕರೀತಾರ. ಸೊ ಓಕೆ, ಟೋಟಲ್ ಆಗಿ 3 ಇಂಪಾರ್ಟೆಂಟ್ ಒಪ್ಪಂದಗಳನ್ನು ನಾವು ನೆನಪಿಟ್ಕೋಬೇಕಾಗ್ತದ. ಒಂದು ಭೂ ಶೃಂಗಸಭೆ ಅಂತ ಗೊತ್ತಾಯಿತು 1992 ಅಂತ ಹೇಳಿ. ಮಾಂಟ್ರಿಯಾಲ್ ಅಂತ ಬಂದಾಗ 1987. ಅದನ್ನೇ ನೋಡಿದ್ವಲ್ಲ ನಾವಿಲ್ಲಿ 1987 ಸೆಪ್ಟೆಂಬರ್ 16. ಸೆಪ್ಟೆಂಬರ್ 16 ಏನಂತ ಆಚರಣೆ ಮಾಡ್ತೀವಿ ನಾವು, ಓಝೋನ್ ಡೇ. ಯಾಕೆ ಮಾಡ್ತೀವಿ, ಅವತ್ತೇ ನಮ್ಮ ಮಾಂಟ್ರಿಯಾಲ್ ಒಪ್ಪಂದ ಆಗ್ಯದ. ಹಾಗೆ ರಾಮ್ಸಾರ್ ಅಂತ ಬಂದಾಗ 1971. ಸೊ ಟೋಟಲ್ 1971, 1987, 1992. These 3 are the important years when it comes to ಪರಿಸರ ಸಂರಕ್ಷಣೆ. ಸರಿನಾ, ನೆನಪಿಟ್ಕೋತಿರಲ್ಲ ಈ 3 ಮಾಹಿತಿಯನ್ನು. ನೆಕ್ಸ್ಟ್ ಪಾಯಿಂಟ್, ಪ್ರಮುಖ ಘನತೆಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು. ಪ್ರಮುಖ ಘನತೆಗಳು. ಸೊ ಟೋಟಲ್ ಆಗಿ ರೀಸೆಂಟಾಗಿ ನಾವು 3 ಘನತೆಗಳನ್ನು ನೋಡ್ತೀವಿ. ಚಿರತೆ ಘನತೆಯಾಗಿದೆ, ಹಿಮಚಿರತೆ ಘನತೆಯಾಗಿದೆ, ಹಾಗೆ ಹುಲಿಯ ಘನತೆಯಾಗಿದೆ. ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಎಕ್ಸಾಕ್ಟ್ ವ್ಯಾಲ್ಯೂವನ್ನು ಕೇಳ್ತಾರ, ಅಂದರೆ ಸಂಖ್ಯೆಯನ್ನು ಕೇಳ್ತಾರ. ಹುಲಿಗಳ ಸಂಖ್ಯೆ ಎಷ್ಟು, ಚಿರತೆಯ ಸಂಖ್ಯೆ ಎಷ್ಟು, ಈ ಥರದ ಪ್ರಶ್ನೆಗಳು ಬರ್ತಾವೆ. ನೆನಪಿಟ್ಕೋಬೇಕಾಗ್ತದೆ. ಹುಲಿ ಅಂದರೆ ಚಿರತೆಯ ಅಂತ ಬಂದಾಗ 13,874. ವೆರಿ ವೆರಿ ಇಂಪಾರ್ಟೆಂಟ್. 13,874 ಚಿರತೆಗಳದಾವ ಅಂತ. ಹಿಮಚಿರತೆಗಳು 718, ಹುಲಿಗಳು 3,682. 3,682 ಹುಲಿಗಳಿದಾವಂತ. ನೆನಪಿಡಬೇಕು ವ್ಯಾಲ್ಯೂವನ್ನು. ಹಾಗೆ ಆನೆಗಳು ಎಷ್ಟಿದಾವೆ ಅಂತ ಕಮೆಂಟಲ್ಲಿ ತಿಳಿಸಿ. ಆನೆಗಳು ಎಷ್ಟಿದಾವೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಓಕೆ, ನೆಕ್ಸ್ಟ್ ಇಂಡಿವಿಜುವಲ್ ಆಗಿ ನೋಡೋದಾದರೆ ಚಿರತೆ ಗಣತಿ ಅಂತ ಬಂದಾಗ ಚಿರತೆ ಎಷ್ಟಿದಾವೆ ಅಂತ ಹೇಳಿದ್ದೀವಿ, 13,874 ಇದಾವೆ ಅಂತ ಹೇಳಿದ್ದೀವಿ. ಪರ್ಟಿಕ್ಯುಲರ್ಲಿ ಹೈಯೆಸ್ಟ್ ಆಗಿ ಎಲ್ಲಿದೆ ಅಂತ ಎಕ್ಸಾಮಲ್ಲಿ ಕೇಳ್ಬೋದು, ಮಧ್ಯಪ್ರದೇಶದಲ್ಲಿ. ಕೇವಲ ಮಧ್ಯಪ್ರದೇಶದಲ್ಲಿ ಮಾತ್ರ 3,907 ಚಿರತೆಗಳು ಇರೋದನ್ನು ಗಮನಿಸ್ತಾ ಇದ್ದೀವಿ. ಟೋಟಲ್ 13,874. ಮಧ್ಯಪ್ರದೇಶದಲ್ಲಷ್ಟೇ ಎಷ್ಟದಾವಂತ 3,907. ಹತ್ತತ್ರ 4,000 ಚಿರತೆಗಳನ್ನು ಅದು ಒಂದೇ ರಾಜ್ಯದಲ್ಲಿ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವ, 1,879. ಚಿರತೆ ಅಂತ ಬಂದಾಗ ಕರ್ನಾಟಕದ ಸ್ಥಾನ 3ನೇದು, 3rd ಪ್ಲೇಸ್. ಮೇಕ್ ಇಟ್ ಆಸ್ 3rd. ಓಕೆ, 3ನೇ ಸ್ಥಾನದಲ್ಲಿ. ಮೊದಲನೇದಾಗಿರೋದು ಮಧ್ಯಪ್ರದೇಶ್, 3ನೇದಾಗಿರೋದು ನಮ್ಮ ಕರ್ನಾಟಕ. ನೆಕ್ಸ್ಟ್ ಹಿಮಚಿರತೆ ಅಂತ ಬಂದಾಗ ಟೋಟಲ್ 718 ಇದಾವೆ ಅಂತ ಗೊತ್ತಾಯಿತು. ಹೈಯೆಸ್ಟ್ ಇಲ್ಲಿದ್ದಾವ, ಹೈಯೆಸ್ಟ್ ಇರ್ತಕ್ಕಂಥದ್ದು ಲಡಾಖ್ನಲ್ಲಿ. ಹೈಯೆಸ್ಟ್ ಇರ್ತಕ್ಕಂಥದ್ದು ಲಡಾಖ್. ಎಷ್ಟಿದಾವ, 477 ಹಿಮಚಿರತೆಗಳು ಕೇವಲ ನಮಗೆ ಲಡಾಖಲ್ಲೇ ಕಂಡು ಬರ್ತಾವೆ. ಇಂಪಾರ್ಟೆಂಟ್. ಚಿರತೆ ಬೇರೆ, ಹಿಮಚಿರತೆ ಬೇರೆ. ನೆಕ್ಸ್ಟ್ ಹುಲಿಗಳ ಸಂಖ್ಯೆ 3,682 ಅಂತ ನೋಡಿದ್ದೀವಿ. ಹೈಯೆಸ್ಟ್ ಇರೋದೆಲ್ಲಿ, ಇದು ಕೂಡ ಮಧ್ಯಪ್ರದೇಶದಲ್ಲಿ. ಚಿರತೆ ಇರೋದೆಲ್ಲಿ, ಮಧ್ಯಪ್ರದೇಶ್ 3,907. ಇವನ್ ಹುಲಿ ಅಂತ ಬಂದಾಗ ಕೂಡ ಅದು ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಅದ, 785 ಹುಲಿಗಳು ಅದು ಒಂದೇ ಸ್ಥಳದಲ್ಲಿ ಇದಾವ. ಜಿಮ್ ಕಾರ್ಬೆಟಲ್ಲಿ 260 ಹುಲಿಗಳು ಇರೋದನ್ನು ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ಪೊಲ್ಯೂಷನ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ವಾಟ್ ಆರ್ ದ ಟೈಪ್ಸ್? ಪ್ರಮುಖವಾಗಿ 3 ಟೈಪನ್ನು ನೋಡ್ತೀವಿ. ಹಾಗೆ ಪೊಲ್ಯೂಷನ್ ಡೆಫಿನೇಷನ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ. ವಾಟ್ ಈಸ್ ಪೊಲ್ಯೂಷನ್? ಪೊಲ್ಯೂಷನ್ ರೆಫರ್ಸ್ ಟು ದ ಇಂಟ್ರೊಡಕ್ಷನ್ ಆಫ್ ದ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಆರ್ ಕಂಟಾಮಿನೆಂಟ್ಸ್ ಇನ್ ಟು ದ ಎನ್ವಿರಾನ್ಮೆಂಟ್. ಹಾರ್ಮ್ಫುಲ್ ಸಬ್ಸ್ಟೆನ್ಸ್ಗಳು ವಾತಾವರಣವನ್ನು ಸೇರೋದಕ್ಕೆ, ವಿಚ್ ಕ್ಯಾನ್ ನೆಗೆಟಿವ್ಲಿ ಅಫೆಕ್ಟ್ ದ ಏರ್. ಗಾಳಿಯನ್ನು ಹಾಳು ಮಾಡ್ತಾವೆ, ನೀರನ್ನು ಹಾಳು ಮಾಡ್ತಾವೆ, ಭೂಮಿಯನ್ನು ಹಾಳು ಮಾಡ್ತಾವೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಮ್ಮನ್ನು ಕೂಡ ಹಾಳು ಮಾಡ್ತಾವೆ. ಸೊ ಅದನ್ನು ನಾವು ಪೊಲ್ಯೂಷನ್ ಅಂತ ಕರಿತೀವಿ. ದೀಸ್ ಪೊಲ್ಯೂಟೆಂಟ್ಸ್ ಕ್ಯಾನ್ ಕಮ್ ಫ್ರಮ್, ಎಲ್ಲಿಂದ ಬರ್ತದಪ್ಪ ಇದು? ಇಟ್ ಕ್ಯಾನ್ ಕಮ್ ಫ್ರಮ್ ದ ನ್ಯಾಚುರಲ್ ಸೋರ್ಸಸ್. ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ರ ಮುಖಾಂತರನೂ ನಮಗೆ ಪೊಲ್ಯೂಷನ್ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಹೇಗೆ? ಫಾರ್ ಎಕ್ಸಾಂಪಲ್ ವೋಲ್ಕ್ಯಾನಿಕ್ ಎರಪ್ಷನ್. ಸೊ ಈ ಜ್ವಾಲಾಮುಖಿ ಆಗ್ತದಲ್ಲ, ಅದರಿಂದನೂ ಕೂಡ ನಮಗೆ ಪೊಲ್ಯೂಷನ್ ಆಗ್ತದೆ. ಆರ್ ಫ್ರಮ್ ದ ಹ್ಯೂಮನ್ ಆ್ಯಕ್ಟಿವಿಟೀಸ್. ಹಾಗೆ ಮನುಷ್ಯನ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಗಳ ಮುಖಾಂತರನೂ ಪೊಲ್ಯೂಷನ್ ಆಗ್ತದೆ. ಏನು ಎಕ್ಸಾಂಪಲ್? ಇಂಡಸ್ಟ್ರಿಯಲ್ ವೇಸ್ಟ್
ಆರ್ ವೆಹಿಕಲ್ ಎಮಿಷನ್. ವೆಹಿಕಲ್ ನೋಡ್ಸೋರು ಯಾರು? ನಾವೇ ಮನುಷ್ಯರೆಲ್ಲ, ಹ್ಯೂಮನ್ಸ್ ಅಲ್ಲ, ನಾವೆಲ್ಲ ಹೊಗೆ ಜಾಸ್ತಿ ಬಿಡ್ತೀವಿ. ಸೊ ಅದಕ್ಕೋಸ್ಕರ ಏನಾಗ್ತದೆ, ಹೊಗೆ ಬಿಡ್ತಂದರೆ ವಾತಾವರಣ ಹಾಳಾಗ್ತದೆ. ಅದನ್ನು ಏನಂತ ಕರಿತೀವಿ? ಪೊಲ್ಯೂಷನ್ ಅಂತ ಕರಿತೀವಿ. ಸೊ ಪ್ರಮುಖವಾಗಿ 3 ರೀತಿ: ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಹಾಗೆ ಶಬ್ದ ಮಾಲಿನ್ಯ ಕೂಡ ನೋಡ್ತೀವಿ, ಸೌಂಡ್ ಪೊಲ್ಯೂಷನ್, ರೈಟ್? ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್. ನೆಕ್ಸ್ಟ್ ಪೊಲ್ಯೂಟೆಂಟ್ ಟೈಪ್ಸ್. ಸೊ ಇದರಲ್ಲಿ ಎಷ್ಟು ವಿಧ ಅದಾವ? 2 ಅದಾವ. ಒಂದು ಬಯೋಡಿಗ್ರೇಡೇಬಲ್, ಇನ್ನೊಂದು ನಾನ್ ಬಯೋಡಿಗ್ರೇಡೇಬಲ್. ಏನು ಬಯೋಡಿಗ್ರೇಡೇಬಲ್ ಮತ್ತು ನಾನ್ ಬಯೋಡಿಗ್ರೇಡೇಬಲ್ದು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು? ಬಯೋಡಿಗ್ರೇಡೇಬಲ್ ಅಂದರೆ ಕೊಳಿತಕ್ಕಂಥದ್ದು. ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ಕೊಳೆಯಲು ಆಗದೇ ಇರತಕ್ಕಂಥದ್ದಕ್ಕೆ ನಾನ್ ಬಯೋಡಿಗ್ರೇಡೇಬಲ್ ಅಂತ ಕರಿತೀವಿ. ಓಕೆ, ಸೊ ನೋಡಿ, ಬಯೋಡಿಗ್ರೇಡೇಬಲ್ ಅಂದರೆ ಪೊಲ್ಯೂಟೆಂಟ್ಸ್ ವಿಚ್ ಕ್ಯಾನ್ ಬಿ ಬ್ರೋಕನ್ ಇಂಟು ಸಿಂಪ್ಲರ್ ಆ್ಯಂಡ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಬೈ ದ ಆ್ಯಕ್ಷನ್ ಆಫ್ ಡಿಕಂಪೋಸರ್ಸ್. ಓಕೆ, ಸೊ ಸಿಂಪಲ್ಲಾಗಿ ಏನು ಅರ್ಥ ಮಾಡ್ಕೊಳ್ಳಿ ನೀವು? ಕೊಳೆಯೋದಂತ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಯಾವುದಕ್ಕೆ? ಎನಿಮಲ್ ಅಥವಾ ಪೇಪರ್ ಅಥವಾ ಡೆಡ್ ಪ್ಲಾಂಟ್ಸ್, ಇವೆಲ್ಲ ಕೊಳಿತಾವಲ್ಲ, ರೈಟ್? ಕೊಳಿತಾ ಇದ್ದರೆ ಅದನ್ನು ನಾವು ಬಯೋಡಿಗ್ರೇಡೇಬಲ್ ಅಂತ ಕರಿತೀವಿ. ನಾನ್ ಬಯೋಡಿಗ್ರೇಡೇಬಲ್ ಅಂದರೆ ಕೊಳೆಯೋದಿಲ್ಲ. ಹೇಗೆ? ವಿಚ್ ಕೆನಾಟ್ ಬಿ ಬ್ರೋಕನ್ ಇಂಟು ದ ಸ್ಮಾಲರ್ ಸಬ್ಸ್ಟೆನ್ಸ್ ಬೈ ದ ಡಿಕಂಪೋಸರ್ಸ್. ಎಕ್ಸಾಂಪಲ್ಗಳು ಪ್ಲಾಸ್ಟಿಕ್ ಕೊಳಿತದನ? ಇಲ್ಲ. ಈ ವೇಸ್ಟ್, ನಮ್ಮ ಈ ಚಿಪ್ಗಳು ಅಥವಾ ಮೊಬೈಲ್ ಮೆಟೀರಿಯಲ್ದು ಅವೆಲ್ಲ ಕೊಳಿತಾವ? ಇಲ್ಲ. ಅಥವಾ ಪಾಲಿಥಿನ್ ಬ್ಯಾಗ್ಸ್, ಅವು ಕೂಡ ಕೊಳೆಯೋದಿಲ್ಲ. ಅದಕ್ಕೋಸ್ಕರ ಸರ್ಕಾರ ಏನಂತ ಮಾಡಿದೆ ಕಾನೂನು ಇವಾಗ? ಯಾವುದೇ ಒಂದು ಮಾರುಕಟ್ಟೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಪಾಲಿಥಿನ್ ಬ್ಯಾಗ್ಸ್ಗಳನ್ನು ಬಳಕೆ ಮಾಡೋ ಹಾಗಿಲ್ಲ, ಪ್ಲಾಸ್ಟಿಕ್ಸ್ಗಳನ್ನು ಬಳಕೆ ಮಾಡುವ ಹಾಗಿಲ್ಲ ಅಂತ ಕಾನೂನು ಅದ. ಸರಿನಾ? ಯಾವುದು ಡಿಕೆ ಆಗಲ್ಲ ಅದು ನಾನ್ ಬಯೋಡಿಗ್ರೇಡೇಬಲ್, ಯಾವುದು ಡಿಕೆ ಅಥವಾ ಕೊಳಿತದಲ್ಲ ಅದು ಬಯೋಡಿಗ್ರೇಡೇಬಲ್ ಅಂತ ನಿಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್, ಇದಾದ ನಂತರ ಜಲಮಾಲಿನ್ಯವನ್ನು ತಡೆಗಟ್ಟಲು ನಮ್ಮ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಕಾಯ್ದೆಗಳನ್ನು ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಇದರ ಬಗ್ಗೆ ಕೂಡ ಕೇಳಿದಾರ, ಮೊನ್ನೆ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಈ ಕಾಯ್ದೆಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲೇದಾಗಿ ಜಲಮಾಲಿನ್ಯ ತಡೆಯಲು ಮತ್ತು ನಿಯಂತ್ರಿಸಲು ಕಾಯ್ದೆ 1974. ಓಕೆ, ಜಲಮಾಲಿನ್ಯ ಕಾಯ್ದೆ ಕೇಳ್ಬೋದು ಯಾವಾಗ ಬಂತು ಅಂತ? 1974ರಲ್ಲಿ. ಓಕೆ, ಇದು ಭಾರತದಲ್ಲಿ ಜಲಮಾಲಿನ್ಯವನ್ನು ತಡೆಯಲು ಮತ್ತು ನಿಯಂತ್ರಿಸಲು ಸಮರ್ಪಿತ ಮೊದಲನೆಯ ಕಾನೂನಾಗಿದೆ. ಅಂದರೆ ಆ್ಯಕ್ಚುಯಲ್ ಆಗಿ ಬಂದಿರತಕ್ಕಂಥ ಮೊದಲನೇ ಕಾನೂನು ಜಲಮಾಲಿನ್ಯವನ್ನು ತಡೆಯಲಿಕ್ಕೆ 1974ರಲ್ಲಿ. ಜಲದ ಗುಣಮಟ್ಟವನ್ನು ಕಾಪಾಡುವುದು ಮತ್ತು ಜಲಮಾಲಿನ್ಯವನ್ನು ತಡೆಯುವುದು ಇದರ ಪ್ರಮುಖ ಉದ್ದೇಶ. ಓಕೆ, ವಾಟ್ ಇಸ್ ದ ಮೇನ್ ಇಂಪಾರ್ಟೆನ್ಸ್, ಮೇನ್ ಗುರಿ ಏನನ್ನು ಹೊಂದಿತ್ತಿದ್ದು? ಜಲದ ಗುಣಮಟ್ಟವನ್ನು ಕಾಪಾಡುವಂಗೆ ಮಾಡ್ಕೊಳ್ಳೋದು, ಹಾಗೆ ಜಲಮಾಲಿನ್ಯವನ್ನು ತಡೆಯೋದು. ನೆಕ್ಸ್ಟ್, ಈ ಕಾಯ್ದೆಯ ಅಡಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಸ್ಥಾಪಿಸಲ್ಪಟ್ಟಿವೆ. ಕೇಳ್ತಾರೆ ಎಕ್ಸಾಮಲ್ಲಿ, ಇದೇ ಬಂದಿತ್ತು ಪ್ರಶ್ನೆ. ಏನಂತ? ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಯಾವುದರ ಅಂಡರ್ ಸ್ಥಾಪಿಸಲಾಗಿದೆ? ಗೊತ್ತಾಯ್ತಲ್ಲ? ಜಲ ಮಾಲಿನ್ಯ ತಡೆಯಲು ನಿಯಂತ್ರಿಸಲು ಕಾಯ್ದೆ ತಂದಿದ್ದಾರೆ 1974ರಲ್ಲಿ. ಅದರ ಅಂಡರ್ ಇದನ್ನು ಸ್ಥಾಪನೆ ಮಾಡಿದಾರಾ? ಕೇವಲ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಷ್ಟೇನಾ? ನೋ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯೂ ಕೂಡ ಅದ. ಸೊ ಎರಡು ಯಾವಾಗ ಬಂತು? 1974. ಇಂಪಾರ್ಟೆನ್ಸ್ ಏನಿದ್ರದ್ದು? ಸಿಂಪಲ್ ಅಲ್ಲ, ಜಲಮಾಲಿನ್ಯ ಆಗದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್, ಪರಿಸರ ಸಂರಕ್ಷಣಾ ಕಾಯ್ದೆ 1986. ಜಲಮಾಲಿನ್ಯ ಸೇರಿದಂತೆ ಪರಿಸರದ ಸಂರಕ್ಷಣೆಯನ್ನು ಮಾಡುವುದು ಈ ಕಾನೂನಿನ ಅಥವಾ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಓಕೆ, ಪರಿಸರ ಸಂರಕ್ಷಣಾ ಕಾಯ್ದೆ 1986. ನೆಕ್ಸ್ಟ್, ನದಿ ಮಂಡಳಿ ಕಾಯ್ದೆ 1956. ನಿಮಗೆ ಇಸವಿಯನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಸೊ ನೆನಪಿಟ್ಕೊಳ್ಳಿ. ನದಿ ಮಂಡಳಿ ಕಾಯ್ದೆ ಅಂದರೆ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನದಿಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಕಾಯ್ದೆಯ ಉದ್ದೇಶ. ಯಾವಾಗ ಬಂತು? 1956. ಪರಿಸರ ಕಾಯ್ದೆ 1986. ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ 1974. ಸೊ ಇದನ್ನು ಫಿಕ್ಸ್ ನೆನಪಿಡಬೇಕಾಗ್ತದೆ. ನೆಕ್ಸ್ಟ್ ಬರೋದು ಕೈಗಾರಿಕೆಗಳ ಕಾಯ್ದೆ 1948ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕ ನೆಕ್ಸ್ಟ್ ಇಯರ್. ಕಾರ್ಖಾನೆಗಳಿಂದ ಉಂಟಾಗುವ ತ್ಯಾಜ್ಯ ನೀರನ್ನು ನಿರ್ವಹಿಸುವ ಸಲುವಾಗಿ ತಂದಿರತಕ್ಕಂಥ ಕಾಯ್ದೆಯೇ ಕೈಗಾರಿಕಾ ಕಾಯ್ದೆ ಆಗ್ಯದ. ನೆಕ್ಸ್ಟ್, ಇದಷ್ಟು ಮಾಹಿತಿ ಏನಾಯಿತು? ಪ್ರಮುಖ ಕಾಯ್ದೆಗಳು. ನೆಕ್ಸ್ಟ್, ಇನೋವೇಷನ್ ಸೆಂಟರ್ಸ್ಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಕೆಟೆಕ್ ಇನೋವೇಷನ್ ಹಬ್. ಓಕೆ, ಇದು ನ್ಯೂಸ್ ಅಲ್ಲ. ಯಾಕೆ? ದೀಸ್ ಹಬ್ಸ್ ಇನಿಷಿಯೇಟೆಡ್ ಬೈ ದ ಕರ್ನಾಟಕ ಗವರ್ನಮೆಂಟ್. ಕರ್ನಾಟಕ ಗವರ್ನಮೆಂಟ್ ಅವರು ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದು. ಏನಕ್ಕೋಸ್ಕರ? ಪ್ರೊವೈಡ್ ದ ಇನ್ಕ್ಯುಬೇಷನ್ ಫೆಸಿಲಿಟೀಸ್, ಮೆಂಟರ್ಶಿಪ್ ಆ್ಯಂಡ್ ರಿಸೋರ್ಸಸ್ ಟು ದ ಸ್ಟಾರ್ಟ್ಅಪ್ಸ್ಗಳಿಗೆ ರಿಸೋರ್ಸನ್ನು ಕೊಡ್ತಕ್ಕಂಥ ಕೆಲಸ. ಇನೋವೇಟರ್ಸ್ ಅಕ್ರಾಸ್ ದ ವೇರಿಯಸ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ಏರೋಸ್ಪೇಸ್, ಡಿಫೆನ್ಸ್, ಅಗ್ರಿಟೆಕ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಓಕೆ, ಏರೋಸ್ಪೇಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಹಾಗೆ ಅಗ್ರಿಟೆಕ್ ಆಗಿರ್ಬೋದು. ಸೊ ಇವುಗಳಿಗೆ ಸ್ಟಾರ್ಟಪ್ ಫೆಸಿಲಿಟಿ ಕೊಡೋದು ಇವುಗಳ ಮುಖ್ಯ ಉದ್ದೇಶ ಆಗಿರ್ತದೆ. ಕೆಟೆಕ್ ಇನೋವೇಷನ್.
ನೆಕ್ಸ್ಟ್ ಎಕ್ಸಾಮಲ್ಲಿ ವಾಟ್ ಈಸ್ BBC, ಫುಲ್ ಫಾರ್ಮ್ ಆಫ್ BBC ಅಂತ ಕೇಳ್ಬೋದು. ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್ ಕೇಳ್ಬೋದಲ್ಲ, ನೆನಪಿಡಬೇಕು. ಬೆಂಗಳೂರು ಬಯೋ ಇನೋವೇಷನ್ ಸೆಂಟರ್. ಬಯೋ ಇನೋವೇಷನ್ ಸೆಂಟರ್ ಎಲ್ಲಿದಪ್ಪ ಅಂತ ಹಿಂಗೂ ಕೇಳ್ಬೋದು. ಸೊ ಬೆಂಗಳೂರು ಅಂತ ಹೇಳಬೇಕು. ಲೊಕೇಟೆಡ್ ಇನ್ ಬೆಂಗಳೂರು. BBC ಈಸ್ ಅ ಸ್ಟೇಟ್ ಆಫ್ ಆರ್ಟ್ ಟ್ರಾನ್ಸ್ಲೇಷನಲ್ ರಿಸರ್ಚ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಸೆಂಟರ್ catering to the startups in the life science, healthcare, agriculture and ಎನ್ವಿರಾನ್ಮೆಂಟಲ್ ಬಯೋಟೆಕ್ನಾಲಜಿ. ಸರಿನಾ? BBC ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಕೇಳಬಹುದು, ನೆನಪಿಟ್ಕೋಬೇಕು. ಬೆಂಗಳೂರು ಅಂತಕ್ಕಂಥ ಪ್ಲೇಸಲ್ಲಿ ಅನ್ನೋ ಮಾಹಿತಿ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ VIAT ಅಂದರೆ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಸಿಚುವೇಟೆಡ್ ನಿಯರ್ ದ ಮುದ್ದೇನಹಳ್ಳಿ. ಎಲ್ಲದ ಅಂತಿದು? ಮುದ್ದೇನಹಳ್ಳಿಯಲ್ಲದಂತ. VIAT ಈಸ್ ಅ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂಡರ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇಟ್ ಫೋಕಸ್ ಎದರ ಮೇಲೆ ಫೋಕಸ್ ಮಾಡ್ತದ ಅಂತಿದು? ಆನ್ ರಿಸರ್ಚ್ ಇನ್ ದ ಎಂಬೆಡೆಡ್ ಟೆಕ್ನಾಲಜಿಯ ರಿಸರ್ಚ್ ಮೇಲೆ ಫೋಕಸ್ ಮಾಡಿರ್ತಕ್ಕಂಥದ್ದೊಂದು ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಬಂದಾಗ. ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಏನು? ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ DNA ರಿಸರ್ಚ್ ಕೇಳ್ತಾರೆ ಎಕ್ಸಾಮಲ್ಲಿ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ DNA ರಿಸರ್ಚ್ ಎಲ್ಲದ? ಇದಿರ್ತಕ್ಕಂಥದ್ದು ಧಾರವಾಡದಲ್ಲಿ. ಸೂಪರ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಧಾರವಾಡದಲ್ಲಿದ. KIDNAR ಫುಲ್ ಫಾರ್ಮ್ ಕೂಡ ಕೇಳ್ಬೋದು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಫಾರ್ DNA ರಿಸರ್ಚ್ ಎಲ್ಲದ? ಇದು ಧಾರವಾಡದಲ್ಲದ. ನೆನಪಿಡಬೇಕು, ಇದನ್ನು ಮರೆಯುವ ಹಾಗಿಲ್ಲ. ಸರಿನಾ? DNA ಧಾರವಾಡ. ಇಟ್ ಈಸ್ ಅನ್ ಆಟೋನಮಸ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಎಂಗೇಜ್ಡ್ ಇನ್ ದ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ರಿಸರ್ಚ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಪ್ರಿವೆಲೆಂಟ್ ಇನ್ ದ ಕರ್ನಾಟಕ. ಇದಾದ ನಂತರ ಬರೋದು ISEC ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್. ಸೊ ಎಲ್ಲದ? ಇದು ಬೆಂಗಳೂರಲ್ಲಿ ಕೇಳ್ಬೋದು. ISEC ಎಲ್ಲದ? ಬೆಂಗಳೂರು. DNA ರಿಸರ್ಚ್ ಎಲ್ಲದ? ಬೆಂಗಳೂರು. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್, ಕೆಲವೊಂದಿಷ್ಟು ಪ್ರಮುಖ ಸಂಸ್ಥೆಗಳು ಎಲ್ಲಿ ಸ್ಥಾಪನೆಗೊಂಡಿದ್ದಾವೆ ಹಾಗೆ ಅವುಗಳ ಇಸ್ವಿಗಳನ್ನು ಕೂಡ ನೆನಪಿಡಬೇಕಾಗ್ತದೆ. ಮೊದಲನೇದಾಗಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR, ಇಂಗ್ಲೀಷಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಹೇಳಿ. ಸೊ ಇದರದ್ದು ಕಾರ್ಯಕ್ಷೇತ್ರ ಫೋಕಸ್ ಏರಿಯಾ ಏನು? ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ, ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಎಜುಕೇಷನ್. ಇದರ ಸ್ಥಳ ಎಲ್ಲದಪ್ಪ? ಕೇಂದ್ರ ಕಚೇರಿ ದೆಹಲಿ ಒಳಗಡೆ, ನ್ಯೂ ದೆಹಲಿ. ಎಕ್ಸಾಮಲ್ಲಿ ಕೇಳಿಬಿಡ್ತಾರ. ವೇರ್ ದ ICAR ಲೊಕೇಟೆಡ್? ಆಪ್ಷನ್ಸ್ ಆರ್ ದೆಹಲಿ, ಬೆಂಗಳೂರು, ಡೆಹ್ರಾಡೂನ್, ಇನ್ನೊಂದು ಯಾವುದು? ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶ್, ಭೂಪಾಲ್. ಸೊ ಗೊತ್ತಿರಲಿ, ನ್ಯೂ ದೆಹಲಿಯಲ್ಲಿ ICARದ ಹೆಡ್ ಕ್ವಾರ್ಟರ್ ಅದ. ಇದು ಯಾವಾಗ ಸ್ಥಾಪನೆಗೊಂಡದ? 1929ರಲ್ಲಿ. ಓಕೆ, 1929ರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಇದಾದ ನಂತರ ಸೆಂಟ್ರಲ್ ಸಾಯಿಲ್ ಸಲಿನಿಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಮಣ್ಣಿನ ಈ ಉಪ್ಪಿನಾಂಶಗಳ ಬಗ್ಗೆ, ಉಪ್ಪು ಇರುತ್ತದಲ್ಲ ಮಣ್ಣಿನಲ್ಲಿ, ಅದನ್ನು ಅಧ್ಯಯನ ಮಾಡೋ ಸಲುವಾಗಿ. ಫೋಕಸ್ ಏರಿಯಾ ಸಾಯಿಲ್ ಸಲಿನಿಟಿ ಆ್ಯಂಡ್ ರಿಕ್ಲಮೇಷನ್. ಇದೆಲ್ಲದ? ಕರ್ನಲ್. ಓಕೆ, ಹರಿಯಾಣದ ಕರ್ನಲಲ್ಲಿ ಇರ್ತಕ್ಕಂಥದ್ದು. ನೆನಪಿಟ್ಟುಕೊಳ್ಳಿ, ಕೇಳ್ಬೋದು ಇದನ್ನು. ಹರಿಯಾಣದ ಕರ್ನಲಲ್ಲಿ ಸಾಲಿನಿಟಿ ರಿಲೇಟೆಡ್ ಸಂಸ್ಥೆ ಅದ. 1969ರಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು. 1969ರಲ್ಲಿ. ಮುಂದಿನ ಸಂಸ್ಥೆ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಡ್ರೈಲ್ಯಾಂಡ್ ಅಗ್ರಿಕಲ್ಚರಲ್, ಅಂದರೆ ವನಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೇಂದ್ರ ಕಚೇರಿಯಲ್ಲಿ ಹೈದರಾಬಾದ್. ಏರಿಯಾದ ಫೋಕಸ್ ಏರಿಯಾ ಏನಪ್ಪ ಇದರದು? ಡ್ರೈಲ್ಯಾಂಡ್ ಅಗ್ರಿಕಲ್ಚರಲ್ ರಿಸರ್ಚ್. ಶುಷ್ಕ ಭೂಮಿ ಕೃಷಿ ಸಂಶೋಧನೆ 1985ರಲ್ಲಿ ಆರಂಭ. ಇದಾದ ನಂತರ ಬರೋದು ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆ. ಇಂಪಾರ್ಟೆಂಟ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಸೊ ಇದು ಎಲ್ಲಿ ಆರಂಭಗೊಂಡಿತು? 1976ರಲ್ಲಿ ಮಧ್ಯಪ್ರದೇಶದ ಭೂಪಾಲದಲ್ಲಿ. ಮರೆಯುವಾಗಿಲ್ಲ, ಇದನ್ನು ನೆನಪಿಡಬೇಕು. ಮಧ್ಯಪ್ರದೇಶದ ಭೂಪಾಲಲ್ಲಿ 1976ರಲ್ಲಿ ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆಯನ್ನು ಆರಂಭ ಮಾಡಲಾಗಿದೆ. ಸರಿನಾ? ಇದಿಷ್ಟು ಪ್ರಮುಖ ಇಂಪಾರ್ಟೆಂಟ್ ಸಂಸ್ಥೆಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು.